हमारे प्रिय विद्यार्थी विद्यार्थिनियों को तुम्हारे प्रिय परीक्षे ಚಾನಲ್ को स्वागत हार्दिक स्वागत ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತೀನಿ ನಾನು ನಿಮ್ಮ ಟಿವಿಎಂ ಸರ್ मैं आपका टीवीएम सर मैं हिंदी अध्यापक हूँ ನಾನು ನಿಮ್ಮ ಹಿಂದಿ ಉಪಾಧ್ಯಾಯ इस वीडियो में आज ಈ ಒಂದು ವಿಡಿಯೋದಲ್ಲಿ ನಾವು ನೀವೆಲ್ಲ तृतीय भाषा हिंदी विषय के अंतर्गत एकांकी पाठ 6 बसंत की सच्चाई के बारे में सरल संक्षिप्त मात्रा में पाठ का पूर्ण पाठ सारांश के रूप में देखेंगे ಗೊತ್ತಾಯ್ತಲ್ಲ ಮಕ್ಕಳೇ ನಾವು ಈ ವಿಡಿಯೋದ ಮೂಲಕ ನಮ್ಮ ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ 6ನೇ ಏಕಾಂಕ ನಾಟಕ ಪಾಠ ಆಗಿರತಕ್ಕಂತ ಬಸಂತ್ ಕಿ ಸಚ್ಚಾಯಿ ಅಂತಕ್ಕಂತ ಈ ಪಾಠದ ಒಂದು ಪೂರ್ಣ ವಿವರಣೆಯ ಬದಲಾಗಿ ಪೂರ್ಣ ವಿವರಣೆಗಾಗಿ ನೀವು ನಮ್ಮದೇ ಚಾನೆಲ್ನ ಮತ್ತೊಂದು ವಿಡಿಯೋದಲ್ಲಿ ನೀವು ಪ್ರತಿ ಪಾಠದ ಅಂದರೆ ಪ್ರತಿಯೊಂದು ಅಧ್ಯಾಯಗಳಲ್ಲಿ ಈ ಬಸಂತ್ ಕಿ ಸಚ್ಚಾಯಿನ ಪ್ರತಿ ಪುಟದ ಪ್ರತಿ ಪ್ಯಾರಾಗ್ರಾಫ್ನ ಒಂದು ಸಮಗ್ರ ವಿವರಣೆಯನ್ನು ನೀವು ಮತ್ತೊಂದು ವಿಡಿಯೋದಲ್ಲಿ ನೀವು ಕಾಣಬಹುದು ಮಕ್ಕಳೇ ಯಾರೆಲ್ಲ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಮತ್ತೊಬ್ಬರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಈ ಒಂದು ನಮ್ಮ ಚಾನಲ್ನಲ್ಲಿ ಸಿಗ್ತಾ ಇರತಕ್ಕಂಥ 10ನೇ ತರಗತಿಗೆ ಸಂಬಂಧಪಟ್ಟಂತೆ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಕೆಗೆ ನೀವೆಲ್ಲರೂ ಚೆನ್ನಾಗಿ ಬಳಸ್ಕೊಳ್ಳೋದಕ್ಕೆ ಮತ್ತೊಬ್ಬರಿಗೆ ಪ್ರೇರೇಪಿಸಿ ಅಂತ ಹೇಳ್ತಾ ನಾವು ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ಯಾವ ಒಂದು ಬಸಂತ್ ಕಿ ಸಚ್ಚಾಯಿ ಅಂದರೆ ಬಸಂತನ ಸತ್ಯತನ ಅಥವಾ ಬಸಂತನ ಒಂದು ಒಳ್ಳೆಯತನದ ಬಗ್ಗೆ ಎಂತಹ ಒಂದು ವಿಚಾರವನ್ನು ನಾವೀಗ ಇಲ್ಲಿ ಕಾಣಬಹುದು ಹಮಾರ ವಿಷಯ ಕೌನ್ ಸಾ ಹೈ ಹಮಾರ ವಿಷಯ ಹಿಂದಿ ಹೈ ನಮ್ಮ ವಿಷಯ ಯಾವುದಾಗಿದೆ ಹಿಂದಿ ವಿಷಯ ಬಸಂತ್ ಕಿ ಸಚ್ಚಾಯಿ ಬಸಂತ್ ಕಿ ಸಚ್ಚಾಯಿ ಈ ಪಾಠದಲ್ಲಿ ನಾವು ಏನೆಲ್ಲ ಅಂಶಗಳನ್ನು ತಿಳಿಯೋದಕ್ಕೆ ನಾವು ಹೋಗೋದಕ್ಕೆ ಮೊದಲು इस स्लाइड में इस पाठ के लेखक का नाम क्या विष्णु प्रभाकर जी हैं ಈ ಪಾಠದ ಲೇಖಕರು ಯಾರಾಗಿದ್ದಾರಪ್ಪ ಅಂದರೆ ವಿಷ್ಣು ಪ್ರಭಾಕರ್ ಅವರು विष्णु प्रभाकर जी के बारे में लेखक परिचय भाग के बारे में भी हम सब लोग जानकारी लेने की बहुत ही अत्यावश्यक है ಯಾಕಪ್ಪ ಅಂದರೆ ನಮಗೆ ಪರೀಕ್ಷೆಗಳಲ್ಲಿ ಲೇಖಕಿಯರು ಕವಿ ಕವಯಿತ್ರಿಯರ ಒಂದು ಪರಿಚಯ ಭಾಗದ ಒಳಗೊಂಡಂತೆ ನಮಗೆ ಅನುರೂಪದ ಪ್ರಶ್ನೆಗಳಿರಬಹುದು रिक्त स्थान भर्ती कीजिए ಖಾಲಿ ಸ್ಥಾನವನ್ನು ಭರ್ತಿ ಮಾಡಿ ತುಂಬಿರಿ ಅಂತಕ್ಕಂಥ ಒಂದು ಪ್ರಶ್ನೆಗಳ ಸಂದರ್ಭದಲ್ಲಿ ಇಲ್ಲಿ ಕೆಲವೊಂದು ಅಂಶಗಳನ್ನು ನಿಮಗೆ ಪ್ರಶ್ನೆಯ ರೂಪದಲ್ಲಿ ಬಂದಾಗ ಬರೆಯೋದಕ್ಕೆ ನಮಗೆ ಲೇಖಕ ಪರಿಚಯ ಬಹಳ ಸಹಾಯಕವಾಗುತ್ತೆ ಅಂತ ಹೇಳ್ತಾ ಲೇಖಕ ಪರಿಚಯ के बारे में सभी ध्यान दे दीजिए विष्णु प्रभाकर इस पाठ के लेखक का नाम क्या है विष्णु प्रभाकर इनका जीवित समय 1912 से 2009 तक ಇವರ ಒಂದು ಜೀವಿತಾವಧಿ 1912 ರಿಂದ 2009 ರವರೆಗೆ लेखक परिचय के बारे में यहाँ 3-4 अंश के रूप में भी समझ लेने का है ಈಗ ನಾವು 3-4 ಅಂಶಗಳ ಮೂಲಕ ನಾವು ತಿಳ್ಕೊಳ್ಳೋಣ ಮಕ್ಕಳೇ सबसे पहले पहला अंश क्या है मानव जीवन का यथार्थ चित्रण करने वाले लेखकों में विष्णु प्रभाकर जी का जन्म उत्तर प्रदेश के मुजफ्फरनगर के मीरपुर में सन 1912 ईसा में हुआ ಅಂದರೆ ಮಾನವನ ಜೀವನದ ಒಂದು ಇದ್ದಂತಹ ಯಥಾರ್ಥವಾದ ಒಂದು ಚಿತ್ರಣವನ್ನು ಮಾಡ್ತಕ್ಕಂಥ ಲೇಖಕರಲ್ಲಿ ವಿಷ್ಣು ಪ್ರಭಾಕರ್ ಅವರ ಕೂಡ ಒಬ್ಬರಾಗಿದ್ದು ಇಂತಹವರ ಒಂದು ಜನನ ಎಲ್ಲಿ ಆಯ್ತಪ್ಪ ಅಂದರೆ ಉತ್ತರ ಪ್ರದೇಶದ ಮುಜಫರ್ನಗರದ ಮೀರಪುರ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಯಾವಾಗಾಯಿತು ಕಬ್ಬು ಇನ್ಕ ಜನ್ ಈಸಾ 1912 ईसा में ಕ್ರಿಸ್ತಶಕ 1912 ಇವರು उत्तर प्रदेशದ मुजफ्फरनगರದ मीरपुरಲ್ಲಿ ಆಯಿತು और एक दूसरा अंश क्या है पंजाब में शिक्षा पाकर वही 15 वर्ष तक सरकारी नौकरी की ಇವರು ಪಂಜಾಬ್ ರಾಜ್ಯದಲ್ಲಿ ಶಿಕ್ಷಣವನ್ನು ಪಡ್ಕೊಂಡು ಅಲ್ಲಿ 15 ವರ್ಷಗಳವರೆಗೆ सरकारी ಕೆಲಸವನ್ನು ಕೂಡ ಅವರು ಮಾಡಿದ್ರು इसके बाद तीसरा अंश क्या दिया गया इसके बाद सन 1955 में आकाशवाणी दिल्ली केंद्र में नाटक निर्देशक बने ಇವರು ತರುವಾಯ ಸರ್ಕಾರಿ ನೌಕರಿಯನ್ನು ಮಾಡಿದ ತರುವಾಯ ಪಂಜಾಬಿನಲ್ಲಿ 1955 ರಲ್ಲಿ 1955 में आकाशवाणी दिल्ली केंद्र में आकाशवाणी दೆಹಲಿ ಕೇಂದ್ರದಲ್ಲಿ ಇವರು ನಾಟಕ ನಿರ್ದೇಶಕರಾಗಿ ಡ್ರಾಮಾ ಡೈರೆಕ್ಟರ್ ಆಗಿ ಇವರು ಕೆಲಸವನ್ನು ಕೂಡ ಮಾಡ್ತಾರೆ ತರುವಾಯ ಚೌಥಾ ಅಂಶ में उनकी प्रमुख रचनाएं है ಇವರ ಒಂದು ಪ್ರಮುಖ ರಚನೆಗಳನ್ನು ನಾವು
ನೋಡೋದಾದರೆ आवार मसीहा एक रचना है, तट के बंधन, निशिकांत, दर्पण का व्यक्ति, ಧರ್ತಿ ಹಬುಬಿ ಗೂಮು ರಹಿ ಹೈ, ಭೂಮಿ ಈಗಲೂ ಕೂಡ ತಿರುಗ್ತಾ ಇರುವುದು, ಯುಗೆ ಯುಗೆ ಕ್ರಾಂತಿ, ಯುಗ ಯುಗದಲ್ಲೂ ಕ್ರಾಂತಿ ಬದಲಾವಣೆ ಚೇಂಜಸ್ ಅಂತಕ್ಕಂಥೇಳಿ, ಗೃಹಸ್ಥ ಅಂದರೆ ಗೃಹಿಣಿ ಅಂತಲೂ ಕೂಡ ಇಂತಹ ಒಂದು ಹೆಸರಿನ ಕೃತಿಗಳನ್ನು ನಾವು ಇಲ್ಲಿ ಪ್ರಮುಖವಾಗಿ, ಇನ್ನೂ ಅನೇಕ ರಚನೆಗಳಿದ್ದಾವೆ, ಅನೇಕ ರಚನೆಗಳಲ್ಲಿ ನಾವು ಇಲ್ಲಿ ಪ್ರಮುಖವಾಗಿ ಇಂತಿಷ್ಟು ರಚನೆಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಮಕ್ಕಳೇ. आवार मसीहा, तट के बंधन, निशिकांत, दर्पण का व्यक्ति, धरती हबूबी घूम रही है, युगे युगे क्रांति गृहस्थी. इन सब अंशों को हमेशा याद रख लीजिए और बार बार अपने पुस्तक में, नोटबुक में या गृह कार्य में लिखते लिखते अभ्यास करें. ಬರಿತಾ ಬರಿತಾ ಅಭ್ಯಾಸ ಮಾಡಬೇಕು. ಹೆಚ್ಚು ಬರೆದಷ್ಟು ನಿಮ್ಮ ಒಂದು ಬರವಣಿಗೆ ಚೆನ್ನಾಗಿ ಬರೋದ್ರ ಜೊತೆಯಲ್ಲಿ ಸ್ಪೀಡ್ ಮೇಂಟೈನ್ ಆಗುತ್ತೆ. ಸ್ಪೀಡನ್ನು ನೀವು ಈಗಿನಿಂದಲೇ ನೀವು ಬರಿತಾ ಇದ್ದರೆ ಪರೀಕ್ಷಾ ಸಮಯದಲ್ಲಿ ನಿಮ್ಮ ಬರವಣಿಗೆಯ ವೇಗ ಸರಾಗವಾಗಿ ಸಾಗುತ್ತೆ, ಜೊತೆಗೆ ಅಕ್ಷರಗಳ ಪರಿಚಯ ಆಗುತ್ತೆ, ಕಾಗುಣಿತದ ಒಂದು ದೋಷ ನಿಮಗೆ ಇಲ್ಲವಾಗುತ್ತೆ ಅಂತ ಹೇಳ್ತಾ ಈಗ ನಾವು ಹಾಗೆ ಮುಂದೆ ಹೋಗ್ತಾ ನೋಡೋಣ ಮಕ್ಕಳೇ. इस पाठ का उद्देश्य क्या है ಅಥವಾ इस पाठ हमें क्या परिचय कराता है, ನಮಗೆ ಈ ಪಾಠ ನಮಗೆ ಏನು ಪರಿಚಯವನ್ನು ಮಾಡಿಕೊಡುತ್ತೆ. इस पाठ क्यों पढ़ना चाहिए, क्यों पढ़ने के लिए, इसको देने के लिए हमको रखा गया है 10वीं कक्षा की हिंदी पुस्तिका में. ನಮ್ಮ 10ನೇ ತರಗತಿ ಪುಸ್ತಕದಲ್ಲಿ ಪಾಠವನ್ನು ಏಕೆ ಕೊಡಲಾಗಿದೆ ಅಥವಾ ಇಡಲಾಗಿದೆ, ಏನಕ್ಕೋಸ್ಕರ ಓದಬೇಕು, ನಾವು ಕೇವಲ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವುದೇ ಪಾಠ ಪದ್ಯಾಂಶಗಳನ್ನು ನಾವು ಓದುವುದಕ್ಕೆ ಬದಲಾಗಿ ಈ ಪಾಠಗಳಲ್ಲಿರ್ತಕ್ಕಂಥ ಒಂದು ಬಹುಮೂಲ್ಯ ಅಂಶಗಳು, ಬಹುಮೂಲ್ಯ ಸಂದೇಶವನ್ನು ನಾವು हमारे जीवन में भी अडॉप्ट कर लेने से हमको बहुत ही फायदे हैं, अनेक लाभांशಗಳಿದ್ದಾವೆ. इसका उद्देश्य इस प्रकार दिया गया है. देखो, छात्र इस एकांकी में चित्रित बालक के चरित्र से प्रेरित होकर प्रामाणिकता से जीना सीख सकते हैं. ಈ ಪಾಠದಲ್ಲಿ ನಾವು ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನಾವು ನೀವೆಲ್ಲ ಈ ಒಂದು ಏಕಾಂಕ ನಾಟಕದಲ್ಲಿ ಏಕಾಂಕಿ 1+ अंक से पूरित रचनाओं की विधा को हिंदी साहित्य प्रकार में एकांकी बोल सकते हैं. ಅಂದರೆ ಸಂಕ್ಷಿಪ್ತ ಅವಧಿಯಲ್ಲಿ, ಅಂದರೆ ಕಡಿಮೆ ಅವಧಿಯಲ್ಲಿ ಸಂಕ್ಷಿಪ್ತವಾಗಿ ವಿಚಾರವನ್ನು ಕಡಿಮೆ ಅವಧಿಯಲ್ಲಿ ನಾಟಕದ ರೂಪದಲ್ಲಿ ನಮಗೆ ಪ್ರಸ್ತುತಪಡಿಸ್ತಕ್ಕಂಥ ಒಂದು ನಾಟಕದ ವಿಧಕ್ಕೆ, ಕಿರುನಾಟಕಗಳಿಗೆ ಏಕಾಂಕ ಅಂತೇಳಿ ಹಿಂದಿ ಭಾಷೆಯಲ್ಲಿ ನಾವು ಹಿಂದಿ ಸಾಹಿತ್ಯದಲ್ಲಿ ಈ ಒಂದು ಪ್ರಕಾರವನ್ನು ನಾವು ಗಮನಿಸ್ಬೋದು ಮಕ್ಕಳೇ. ಈ ಒಂದು ಏಕಾಂಕ ನಾಟಕದಲ್ಲಿ ಚಿತ್ರಿಸಿರ್ತಕ್ಕಂಥ ಒಬ್ಬ ಬಾಲಕನ ಒಂದು ಚರಿತ್ರ ಮೀನ್ಸ್ ಕ್ಯಾರೆಕ್ಟರ್, ಬಿಹೇವಿಯರ್, ಅವನ ಒಂದು ಗುಣ, ಅವನ ಒಂದು ಮೌಲಿಕವಾದ ಒಂದು ಸಂಗತಿಗಳನ್ನು ಇಲ್ಲಿ ಪ್ರೇರಿತರಾಗಿ, ಅಂದರೆ ಪ್ರೇರೇಪಣೆಗೆ ನಾವು ಒಳಗಾಗ್ಬಿಟ್ಟು ಅವನಲ್ಲಿರ್ತಕ್ಕಂಥ ಒಂದು ಪ್ರಾಮಾಣಿಕ ಗುಣವನ್ನು, ನಿಷ್ಠೆಯ ಒಂದು ಅಂಶವನ್ನು ಕೂಡ ನಾವಿಲ್ಲಿ ನಮ್ಮ ಜೀವನದಲ್ಲಿ, ಆತ ಇಲ್ಲಿರ್ತಕ್ಕಂಥ ಬಾಲಕ ಇಲ್ಲಿದೆ ನೋಡಿ, ಈ ಬಾಲಕ ತನ್ನ ಒಂದು ಚಿಕ್ಕ ವಯಸ್ಸಿನಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ನಾವು ಏನೆಲ್ಲ ಅಂಶಗಳನ್ನು ನಾವು ಕಲಿತೀವೋ, ನಾವು ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂದರೆ ಬಾಲ್ಯದಲ್ಲಿ ನಾವು ಒಳ್ಳೆ ಗುಡ್ ವ್ಯಾಲ್ಯೂಸ್ಗಳನ್ನು, ಏನೆಲ್ಲ ಒಂದು ಅಂಶಗಳನ್ನು, ನಮಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ತಕ್ಕಂಥ ಒಂದು ಅಂಥ ಒಂದು ಅಂಶಗಳನ್ನು ನಾವು ಬಾಲ್ಯದಲ್ಲಿ ರೂಢಿಸ್ಕೊಂಡ್ರೆ ಎಂಥ ಒಂದು ಮುಂದೆ ದೊಡ್ಡ ಒಂದು ಮೇಲ್ಪಂಕ್ತಿಗೆ ನಾವು ಸಾಗ್ಬೋದು ಅಂತೇಳಿ ಪ್ರಾಮಾಣಿಕತೆಯಿಂದ ಬದುಕ್ತಕ್ಕಂಥ ಒಂದು ಕಲಿಕೆ ಇಲ್ಲಿ ನಮಗೆ ಸಾಧ್ಯ ಇದೆ. इसके बाद आगे तो देखिए पात्र परिचय. इस पाठ में दिया गया विचार को जानने के पूर्व इस एकांकी नाटक पाठ में किन किन पात्रों को देख सकते हैं, ಯಾವೆಲ್ಲ ಪಾತ್ರಗಳನ್ನು ನಾವು ನೋಡಬಹುದು, ಯಾವೆಲ್ಲ ಪಾತ್ರಗಳಿದ್ದಾವೆ. प्रमुखतः 3 पात्र है इस नाटक पाठ में. सबसे पहला पात्र बसंत नामक एक गरीब शरणार्थी लड़का है. ಬಸಂತ್ ಅಂತಕ್ಕಂಥ ಒಬ್ಬ ಬಡ ವಿಧೇಯ ಬಾಲಕನನ್ನು ನಾವಿಲ್ಲಿ ಮೊದಲ ಪ್ರಮುಖ ಪಾತ್ರವಾಗಿ ನಾವು ಗಮನಿಸ್ತೀವಿ ಮಕ್ಕಳೇ, ಪ್ರಮುಖ ಪಾತ್ರವಾಗಿ. उसके बाद और एक दूसरा पात्र क्या है, प्रताप नामक बसंत का छोटा भाई. बसंत का छोटा भाई प्रताप भी है इस नाटक पाठ में. ಬಸಂತನ ಚಿಕ್ಕ ತಮ್ಮ ಅಂದರೆ ಸಹೋದರ ಇಲ್ಲಿ ಪ್ರತಾಪ ಎರಡನೇ ಪ್ರಮುಖ ಪಾತ್ರ. ನೆಕ್ಸ್ಟ್ ಥರ್ಡ್ ರೋಲ್, ಮೂರನೇ ಪಾತ್ರ ಯಾವುದಪ್ಪ ಅಂದರೆ ಮುಖ್ಯ ಪಾತ್ರವಾಗಿರ್ತಕ್ಕಂಥದ್ದು
ಈ ಮೂರು ಪಾತ್ರಗಳು ಕೂಡ ಮುಖ್ಯ. ಬಸಂತ ಪ್ರತಾಪನ ಜೊತೆಯಲ್ಲಿ ಮತ್ತೊಬ್ಬರಿದ್ದಾರೆ, ಯಾರಪ್ಪ ಅಂದರೆ ಅವರು पंडित राजकिशोर, एक नेता। पंडित राजकिशोर इस नाटक पाठ में इनका व्यवसाय क्या है? एक नेता है, अब लीडर है। इन तीन प्रमुख पात्रों के अलावा कई दूसरे पात्र भी हैं। दूसरे पात्रों में से डॉक्टर भी एक है। डॉक्टर के साथ दो राह चलते व्यक्ति, ಇಬ್ಬರು ದಾರಿ ಹೋಗಕರು ರಸ್ತೆಯಲ್ಲಿ ನಡೀತಕ್ಕಂಥ ಇಬ್ಬರು ವ್ಯಕ್ತಿಗಳನ್ನು ಕೂಡ ನಾವು ಗಮನಿಸ್ತೀವಿ. ಜೊತೆಗೆ डॉक्टर के घर में एक सेवक भी है, उनका नाम क्या है? अमर सिंह नाम। अमर सिंह नामक एक सेवक भी है, डॉक्टर के घर में काम करने वाला है। वो डॉक्टर ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ अमर सिंहನ ಕೂಡ ನಾವು ಗಮನಿಸ್ತೀವಿ. ओके, डॉक्टर का नाम भी इस पाठ में एक दृश्य में ಉಲ್ಲೇಖ किया गया है, ಒಂದು ದೃಶ್ಯದಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳ್ತಾ ನೋಡಿ, ನಮ್ಮ ನಾಟಕದ ರಂಗಸಜ್ಜಿಕೆಯಲ್ಲಿ ಯಾವ ಥರ ಇದೆ ಅಲ್ವಾ. ರಂಗಸಜ್ಜಿಕೆಯನ್ನು ನಾವು ನೋಡ್ತಿದ್ದಂಗೆ ಆ ನಾಟಕದ ಒಂದು ಪರಿಕಲ್ಪನೆ ನಮ್ಮ ಮನಸ್ಸಿನ ಆಳದಲ್ಲಿ, ನಮ್ಮ ಒಂದು ಸ್ಮೃತಿ ಪಟಲದಲ್ಲಿ ನಮಗೆ ಹಾಗೆ ಹಾದು ಹೋಗಬೇಕು. ಇಮ್ಯಾಜಿನೇಷನ್ ಮುಖ್ಯ. ಪರಿಕಲ್ಪನೆ ಅಂತಕ್ಕಂಥದ್ದು ನಮಗೆ ಕಲ್ಪಿಸ್ಕೊಂತಕ್ಕಂಥ ಒಂದು ಮನೋಭಾವ ಬಂತು ಅಂದರೆ ಯಾವುದೇ ನಾಟಕ ಪಾಠಗಳಿರ್ಬೋದು, ಇನ್ಯಾವುದೇ ಪಾಠಗಳನ್ನು ನಾವು ಬಹಳ ಸರಾಗವಾಗಿ ಸುಲಲಿತವಾಗಿ ಅರ್ಥ ಮಾಡ್ಕೋಬೋದು. ಓಕೆ, ಹಾಗೆ ನಾವು ಮುಂದೆ ಹೋಗ್ತಾ ನೋಡೋಣ ಮಕ್ಕಳೇ. अब सीधा सा डायरेक्टली पाठ का सारांश के बारे में विचार करना. ಈಗ ನಾವು ನೇರವಾಗಿ ಪಾಠದ ಸಾರಾಂಶವನ್ನು ನಾವು ಈಗ ಇಲ್ಲಿ ಚರ್ಚಿಸ್ತಾ ಹೋಗೋಣ ಮಕ್ಕಳೇ. ಓಕೆ, ಸಮ್ಮರಿ ಆಫ್ ದ ಲೆಸನ್ ಇನ್ ಪಾಯಿಂಟ್ಸ್, ಅಂಶಗಳ ಮೂಲಕ ಪಾಯಿಂಟ್ ವೈಸ್ इस पाठ का पूरा जानकारी समरी के रूप में समझ सकते हैं. सारांश समरी इन हिंदी विद कन्नड़, हिंदी शब्द अथवा वाक्य के साथ साथ कन्नड़ में भी समझ लेने के लिए तुम्हें इस वीडियो के द्वारा बहुत ही सुविधा है. वो सुविधा आगे के स्लाइड में सबको मिलेगा. ನಿಮ್ಮ ಮುಂದಿನ ಸ್ಲೈಡ್ಸಲ್ಲಿ ನಮಗೆ ಕನ್ನಡ ವಿವರಣೆ ಕೂಡ, ಕನ್ನಡ ಸೆಂಟೆನ್ಸ್ ಕೂಡ ನೀವು ಗಮನಿಸ್ತೀರಾ. सबसे पहले इस नाटक में 3 दृश्य हैं. कितने दृश्य दिया गया है? इस नाटक पाठ में 3 दृश्य दिया गया है. 3 दृश्यों में से सबसे पहला दृश्य के बारे में इस समय हम सारे लोग विचार करने का है. ನಾವೆಲ್ಲರೂ ಈಗ 3 ದೃಶ್ಯಗಳಲ್ಲಿ ಮೊದಲನೇ ದೃಶ್ಯದ ಬಗ್ಗೆ ನಾವೀಗ ಇಲ್ಲಿ ನೋಡ್ತಾ ಇದ್ದೀವಿ. ಫಸ್ಟ್ ಸೀನ್ ಯಾವ ಥರ ಇದೆ, ಫಸ್ಟ್ ಸೀನಲ್ಲಿ ನಾವು ಏನೆಲ್ಲ ಕಾಣ್ತೀವಿ, ಏನೆಲ್ಲ ಒಂದು ಇಲ್ಲಿ ಡಿಸ್ಕಷನ್ ಆಗುತ್ತೆ, ಯಾರ ನಡುವೆ ಯಾವ ಪಾತ್ರಗಳಲ್ಲಿ ಪ್ರವೇಶವನ್ನು ಪಡ್ಕೊತೇವೆ. सबसे पहला दृश्य में क्या क्या सामग्री है और साथ में इस दृश्य में किन किन पात्रों का प्रवेश होता है, उन पात्रों के बीच में वार्तालाप किस तरह का रहता है. वार्तालाप मीन्स कॉन्वर्सेशन. ಈ ಎಲ್ಲ ಪಾತ್ರಗಳನ್ನ, ಈ ಪಾತ್ರಗಳ ಪ್ರತಿ ದೃಶ್ಯದಲ್ಲಿ ಪಾತ್ರಗಳ ನಡುವೆ ಅಂತ ಒಂದು ಸಂಭಾಷಣೆ, ಮಾತುಕತೆ ಇರುತ್ತೆ. उन बातों में बहुमूल्य संगतियाँ क्या क्या है, हम सब लोग समझ लेने क्या है. देखिए, सबसे पहले ब्रैकेट में इस दृश्य के बारे में विवरण दिया गया है. ಬ್ರಾಕೆಟ್ ಅಲ್ಲಿ ನಮಗೆ ಪಾಠದ ಪ್ರಾರಂಭದಲ್ಲಿ, ಪಾಠದ ಮೊದಲ ಪೇಜಲ್ಲಿ ನಮಗೆ ಈ ದೃಶ್ಯದ ಒಂದು ಸೀನನ್ನು ಇಲ್ಲಿ ಈ ವಾಕ್ಯಾಂಶಗಳನ್ನು ನಮಗೆ ಅರ್ಥೈಸ್ತವೆ. ಓಕೆ, स्टेज पर सुविधानुसार एक बड़े नगर के बाजार का प्रतीकात्मक दृश्य है. ವೇದಿಕೆಯ ಮೇಲೆ, ಸ್ಟೇಜ್ ಪರ್ ಅಂದರೆ ಇಲ್ಲಿ ವೇದಿಕೆಯ ಮೇಲೆ ಅನುಕೂಲಕ್ಕೆ ಅನುಸಾರವಾಗಿ, ಸುವಿಧಾನುಸಾರ ಮೀನ್ಸ್ ಅನುಕೂಲತೆಗೆ ತಕ್ಕಂತೆ, ಒಂದು ದೊಡ್ಡ ನಗರದ ಒಂದು ಮಾರುಕಟ್ಟೆಯ ಒಂದು ಅದರ ಒಂದು ಪ್ರತಿರೂಪದ ದೃಶ್ಯವನ್ನು ಇಲ್ಲಿ ಕ್ರಿಯೇಟ್ ಮಾಡಲಾಗಿದೆ. ಪ್ರತೀಕಾತ್ಮಕ ಮೀನ್ಸ್ ಪ್ರತಿರೂಪ, ಅದರ ಒಂದು ತದ್ರೂಪವಾದ ಒಂದು ದೃಶ್ಯವನ್ನು ಇಲ್ಲಿ ಮರುಸೃಷ್ಟಿಸಲಾಗಿದೆ, ರೀಕ್ರಿಯೇಟ್. ಓಕೆ, बाद में देखो, आने जाने लेने देने का शोर, आने जाने लेने देने का शोर, फेरी वालों की पुकार. इस दृश्य में इस तरह है. देखिए, लोगों की बर्ताव, ಜನಗಳ ಒಂದು ಇಲ್ಲಿ ನಡೆ ಯಾವ ಥರ ಇದೆ. ಆನೆ ಜಾನೆ ಬರ್ತಕ್ಕಂಥವ್ರು, ಹೋಗ್ತಕ್ಕಂಥವ್ರು, ತಗೊಳ್ತಕ್ಕಂಥವ್ರು ಮತ್ತು ಕೊಡ್ತಕ್ಕಂಥವ್ರು ಒಂದು ಗದ್ದಲ ಇದೆ, ಸೌಂಡ್. ಶೋರ್ ಮೀನ್ಸ್ ಶಬ್ದ. ಫೇರಿ ವಾಲೋಂ ಕಿ ಪುಕಾರ್, ಫೇರಿ ಅಂದರೆ ಓಡಾಡಿಕೊಂಡು ನಡೆದಾಡ್ತಾ ವಸ್ತುಗಳನ್ನು ಸೇಲ್ ಮಾಡ್ತಕ್ಕಂಥವ್ರ ಅವರ ಒಂದು ಕೂಗು ಕೂಡ ಇದೆ. ಅವರು ಕೂಡ ತಗೊಳ್ಳಿ ತಗೊಳ್ಳಿ, ಬನ್ನಿ 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 ಅಂತೇಳಿ, ಇಂಥ ವಸ್ತು ಇದೆ ತಗೊಳ್ಳಿ ಅಂತೇಳಿ ಒಂದು ಕಡೆ ಕೂರ್ದೆ ಅವ್ರೇನು ಮಾಡ್ತಾರೆ, ಕೈಯಲ್ಲಿ ತಮ್ಮಲ್ಲಿರ್ತಕ್ಕಂಥ ಮಾರ್ತಕ್ಕಂಥ ವಸ್ತುಗಳನ್ನು ಕೈಯಲ್ಲಿ ಇಟ್ಕೊಂಡು ಏನು ಮಾಡ್ತಾರೆ, ಆ ವಸ್ತುಗಳನ್ನು ತೋರಿಸ್ತಾ ಯಾರಿಗೆ, ಗ್ರಾಹಕರಿಗೆ
ತೋರಿಸ್ತಾ ತಗೊಳ್ಳಿ ತಗೊಳ್ಳಿ ಅಂತೇಳಿ ಅವರು ತಮ್ಮ ಒಂದು ಧ್ವನಿ ಮುಖಾಂತರ ಕೂಗಿನ ಮುಖಾಂತರ ಅವರು ತಗೊಳೋದಕ್ಕೆ ಗ್ರಾಹಕರಿಗೆ ಜನಗಳಿಗೆ ಇಲ್ಲಿ ಇನ್ಸ್ಪೈರ್ ಮಾಡ್ತಾ ಇರ್ತಾರೆ, ಅಂದರೆ ಪ್ರೇರೇಪಣೆಯನ್ನು ಕೊಡ್ತಾ ಇರ್ತಾರೆ, ಸೆಳೀತಾ ಇರ್ತಾರೆ ಜನಗಳನ್ನು. ಉನ್ಹೀಗೆ ಬೀಚ್ ಮೇ ಏಕ್ ಲಡ್ಕ, ಇವರೆಲ್ಲರ ನಡುವೆ ಬರೋರು ಹೋಗೋರು ಮತ್ತು ತಗೊಳೋರು ಮಾರ್ಕೆಟಲ್ಲಿ ಏನೆಲ್ಲ ವಸ್ತುಗಳು ಬೇಕೋ ತಗೊಳ್ತಾರೆ ಇರ್ಬೋದು, ಅಥವಾ ಮಾರ್ಕೆಟಿಗೆ ತಂದು ಆಗ್ತಕ್ಕಂಥ ಒಂದು ಸರಬರಾಜು ಮಾಡ್ತಕ್ಕಂಥ ವ್ಯಕ್ತಿಗಳಿರ್ಬೋದು. ಇವರೆಲ್ಲರ ನಡುವೆ ಒಬ್ಬ ಹುಡುಗ ಇಲ್ಲಿ ಎಂಟ್ರಿ ಕೊಡ್ತಾ ಇದ್ದಾನೆ. ಓ ಕೈಸಾ ಹೈ ಉಸ್ ಲಡ್ಕೆ ಕೆ ಬಾರೆ ಮೇ हम लोग क्या समझ सकते हैं, देखिए उसका ಹುಲಿಯ ಕೈಸಾ ಹೈ, देखिए ನಂಗೆ ಪೈರ್ ಅಂದರೆ ಬರಿದಾದ ಕಾಲುಗಳು, ಅಂದರೆ ಚಪ್ಪಲಿ ಹಾಕಿಲ್ಲ ಆತ ಬರಿಗಾಲಲ್ಲಿ ಬರ್ತಾ ಇದ್ದಾನೆ. ಫಟೆ ಕಪಡೆ ಪೆಹನೆ, ಹರಿದೋಗಿರ್ತಕ್ಕಂಥ ಬಟ್ಟೆಗಳನ್ನು ಆತ ಧರಿಸಿದ್ದಾನೆ ಹುಡುಗ. ಆತ್ಮೆ ಸಾಮಾನ್ ಸಂಭಾಲೆ ಬಾಗ್ತಾವ ಆತ, ಕೈಯಲ್ಲಿ ಕೆಲವು ವಸ್ತುಗಳನ್ನು ಆತ ಹಿಡ್ಕೊಂಡು ಅವುಗಳನ್ನು ಮೇಂಟೈನ್ ಮಾಡ್ತಾ ನಿರ್ವಹಿಸ್ಕೊಳ್ತಾ, ಸಂಭಾಲ್ತೀವಿ ಅಂದರೆ ಅವುಗಳನ್ನು ಹಿಡ್ಕೊಂಡು ಅವುಗಳನ್ನು ನಿರ್ವಹಿಸ್ಕೊಳ್ತಾ ಓಡ್ತಾ ಬರ್ತಾ ಇದ್ದಾನೆ. ಉಸ್ಕಿ ಆಯು ಲಗ್ಭಗ್ 12 ವರ್ಷ ಕಿ ಹೈ, ಅವನ ವಯಸ್ಸು ಸರಿಸುಮಾರು 12 ವರ್ಷ ಇರ್ಬೋದು, 12 ವರ್ಷ ಆಗಿದೆ. उसका नाम क्या है, उसका नाम बसंत है, उसका नाम क्या था बसंत. हो पुकारा है, ಅವನು ಕೂಗ್ತಾ ಇದ್ದಾನೆ. वो भी दूसरों के बराबर ಅಥವಾ दूसरों की तरह पुकार रहा है. कैसे पुकार रहा है, क्या पुकार रहा है, ಏನು ಅಂತ ಕೂಗ್ತಾ ಇದ್ದಾನೆ ಇಲ್ಲಿ ನೋಡೋಣ. ಈಗ ನೋಡಿ, ಇಲ್ಲಿ ಇರ್ತಕ್ಕಂಥ ಹರಿದ ಬಟ್ಟೆಗಳನ್ನು ಬಹಳ ನಿಸ್ತೇಜ ಸ್ಥಿತಿಯಲ್ಲಿರ್ತಕ್ಕಂಥ ಅಲ್ವಾ ಬಡ ಬಾಲಕನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ನಾವು ಏನು ಹಿಂದಿ ವಾಕ್ಯಾಂಶಗಳಲ್ಲಿ ನಾವು ಏನೆಲ್ಲ ಒಂದು ಸಂಕ್ಷಿಪ್ತವಾದ ಒಂದು ಮೊದಲ ದೃಶ್ಯದ ಒಂದು ನಮಗೆ ಚಿತ್ರಣ ಸಿಕ್ತೋ ಅದನ್ನು ನಾವು ಇಲ್ಲಿ ಕನ್ನಡದಲ್ಲಿ ಕೂಡ ನಾವು ಓದೋಣ ಮಕ್ಕಳೇ. ಮಾರುಕಟ್ಟೆಯ ದೃಶ್ಯದೊಂದಿಗೆ, ಇಲ್ಲಿ ಮಾರುಕಟ್ಟೆಯ ದೃಶ್ಯದೊಂದಿಗೆ ನಾಟಕ ಆರಂಭವಾಗುತ್ತದೆ. ಬೀದಿ ಮಾರಾಟಗಾರರು ತಮ್ಮ ವಸ್ತುಗಳ ಬಗ್ಗೆ ಕೂಗಿ ಕರೆಯುತ್ತಿದ್ದರು. ಅವರ ಮಧ್ಯದಲ್ಲಿದ್ದ ಸುಮಾರು 12 ವರ್ಷಗಳ ಬಸಂತ್ ಎಂಬ ಪುಟ್ಟ ಹುಡುಗನೊಬ್ಬ ಜರಡಿ, ಗುಂಡಿ ಮತ್ತು ಬೆಂಕಿಪಟ್ಟಣ ಮುಂತಾದ ಚಿಕ್ಕ ಪುಟ್ಟ ವಸ್ತುಗಳನ್ನು ಮಾರುವ ಸಲುವಾಗಿ ಅತ್ತಿತ್ತ ಚುರುಕಾಗಿ ಓಡಾಡ್ತಾ ಇದ್ದ. ಆದರೆ ಆತನ ಕೂಗಿಗೆ ಯಾರೂ ಹೋಗೊಡುತ್ತಿರಲಿಲ್ಲ. ಅಲ್ಲಿದ್ದವರಾರಿಗೂ ಅವನ ವಸ್ತುಗಳಲ್ಲಿ ಆಸಕ್ತಿ ಇರಲಿಲ್ಲ. ಅವನು ಕೂಗ್ತಾ ಇದ್ದಾನೆ, ಆದರೆ ಅವನ ವಸ್ತುಗಳನ್ನು ತಗೋಬೇಕು ಅಂತಕ್ಕಂಥ ಒಂದು ಯಾರಿಗೂ ಕೂಡ ಅಂತಹ ಒಂದು ಆಸಕ್ತಿ ಅವನ ಕಡೆ, ಅವನ ವಸ್ತುಗಳ ಕಡೆ ಹೋಗ್ತಾ ಇರಲಿಲ್ಲ. ಆ ವೇಳೆಗೆ ಒಬ್ಬ ಗಣ್ಯ ವ್ಯಕ್ತಿಯ ಆಗಮನ ಆಗುತ್ತೆ. ಯಾರು ತಾಣ್ತಾ ಇರಲಿಲ್ಲ, ಆದರೆ ಒಬ್ಬ ಒಳ್ಳೆ ಅಟ್ರಾಕ್ಟಬಲ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಒಳ್ಳೆ ಹೆಸರುವಾಸಿಯಾಗಿ ಆಗಿರ್ತಕ್ಕಂಥ ಒಬ್ಬ ಗಣ್ಯ ವ್ಯಕ್ತಿ, ಟೀಕು ಟಾಕ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಪ್ರವೇಶವನ್ನು ಮಾಡ್ತಾನೆ ಈ ದೃಶ್ಯದಲ್ಲೇ. ಆತ ಯಾರಪ್ಪ ಅಂದರೆ ಆತ ಕಾರ್ಮಿಕರ ಸಂಘದ ಮುಖಂಡನಾದ ರಾಜಕಿಶೋರನನ್ನು. ಆತ ಯಾರು ಅಂದರೆ ನಮಗೆ ಗೊತ್ತಾಗಿದೆ ಈ ನಾಟಕ ಪಾಠದಲ್ಲಿ. ಕಾರ್ಮಿಕರ ಅಂದರೆ ಲೇಬರ್ಸ್ ಲೀಡರ್ ಆತ. ಆ ಲೇಬರ್ಸ್ ಲೀಡರ್ ಆಗಿರ್ತಕ್ಕಂಥ ಆತನ ಹೆಸರು ಏನಪ್ಪ ಅಂದರೆ ಇಲ್ಲಿ ರಾಜಕಿಶೋರ್ ಅಂತೇಳಿ. ಆ ರಾಜಕಿಶೋರನನ್ನು ಕಂಡಂತಹ ಈ ಬಾಲಕ ಬಸಂತ್ ಏನು ಮಾಡ್ತಾನಪ್ಪ ಅಂದರೆ ಹಿಂಬಾಲಿಸಲು ಆರಂಭಿಸ್ತಾನೆ. ತನ್ನ ಬಳಿಯ ಯಾವುದಾದ್ರೂ ಒಂದು ವಸ್ತುವನ್ನು ಖರೀದಿಸುವಂತೆ ಏನು ಮಾಡ್ತಾನೆ, ಬಸಂತ್ ರಾಜಕಿಶೋರ್ ಅವರನ್ನು ಬಹಳ ಹಿಂದೆನೇ ಹಿಂಬಾಲಿಸ್ತಾನೆ, ದುಂಬಾಲು ಬೀಳ್ತಾನೆ. ನೋಡಿ, ಇಲ್ಲಿ ಬಹಳ ಗಣ್ಯ ವ್ಯಕ್ತಿಯ ರಾಜಕಿಶೋರ್ ಅವರನ್ನು ನೋಡ್ತಾ ಇದ್ದೀವಿ. ತನ್ನಲ್ಲಿರ್ತಕ್ಕಂಥ ವಸ್ತುಗಳನ್ನು ತಗೋಬೇಕು, ದಯಮಾಡಿ ತಗೊಳ್ಳಿ ಪ್ಲೀಸ್ ಸರ್ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾನೆ ಅಲ್ವಾ. इसके बारे में इस स्लाइड में हिंदी वाक्यांश के साथ इस पाठ का इस पहले दृश्य का अर्थ समझ लीजिए सारांश के रूप में. ಈಗ ನಾವೆಲ್ಲ ಈ ಒಂದು ಮೊದಲ ದೃಶ್ಯದ ಹಿಂದಿ ಅವೆಲ್ಲ ಏನು ಸಂಭಾಷಣೆ ಇತ್ತು, ವಾರ್ತಾಲಾಪ ಇತ್ತು, ಅದನ್ನೆಲ್ಲ ಈಗ ಇಲ್ಲಿ ನಾವೀಗ ವಾಕ್ಯಾಂಶ ರೂಪದಲ್ಲಿ, ಸಾರಾಂಶ ರೂಪದಲ್ಲಿ ನಾವೀಗ ತಿಳಿಯೋಣ ಮಕ್ಕಳೇ. ಓಕೆ. बसंत चलनी बटन और दिया सलाई बेचता था. बसंत क्या करता था, बसंत चलनी बटन दिया सल. बटन मीन्स ಅಂದರೆ ಅಂಗಿಯ ಗುಂಡಿಗಳನ್ನು ಆಯ್ತಾ, ಶರ್ಟ್ ಬಟನ್ಸನ್ನು ಮತ್ತು ಜರಡಿ ಅಂದರೆ ಜಾಲಂಧ್ರ, ಟೀ ಸೋಸ್ತಕ್ಕಂಥ ಒಂದು ಜಾಲಂಧ್ರವನ್ನು, ಮತ್ತು ದಿಯಾ ಸಲಾಯಿ ಮೀನ್ಸ್ ಮ್ಯಾಚ್ ಬಾಕ್ಸ್ ಅನ್ನು ಮಾರ್ತಾ ಇದ್ದ. ಲೇಕಿನ್ ಉಸ್ಕಾ ಸಾಮಾನ್ ನಹಿ ಬಿಕ್ ಪಾಯಾ. इतने में हो एक गद्दरदारी नेता को देखता है जो मजदूरों की नेता था.
ಆತ ಈ ರೀತಿ ಮಾರಬೇಕಾದ್ರೆ ವಸ್ತುಗಳನ್ನು ಯಾರು ತಗೊಳೋದಿಲ್ಲ. ಇಂಥ ಸಮಯದಲ್ಲಿ ಒಬ್ಬ ಒಳ್ಳೆ ವರ್ಣರಂಜಿತ ವ್ಯಕ್ತಿ, ಬಹಳ ಆಕರ್ಷಕವಾಗಿರ್ತಕ್ಕಂಥ ಕದ್ದರ್ದಾರಿ ಕ ಮತ್ಲಬ್ ಕ್ಯಾ ಹೋತಾ ಹೈ, ಆಕರ್ಷಕ ವ್ಯಕ್ತಿ, ಒಬ್ಬ ಮುಖಂಡ ಅಲ್ಲಿ ಬರೋದನ್ನು ನೋಡಿಬಿಟ್ಟು ಆತ ಯಾರು ಅಂದರೆ ಕಾರ್ಮಿಕರ ಒಂದು ನಾಯಕನಾಗಿರ್ತಾನೆ. पंडित राजकिशोर मजदूरों के नेता थे। वो उसके पास जाकर बटन दिया सलाई चलनी हादी में से किसी एक को लेने की प्रार्थना करता है. बसंत ಇಲ್ಲಿ ಏನು ಮಾಡ್ತಾನಪ್ಪ ಅಂದರೆ ಯಾವುದಾದ್ರೂ ಒಂದು ವಸ್ತುವನ್ನು ತಗೊಳ್ಳಿ ಸರ್ ಅಂತೇಳಿ ಆತನನ್ನು ಕೇಳ್ಕೊತಾನೆ. इसके बाद देखिए बसंत राजकिशोर के मुफ्त के 2 पैसों को भीख समझता है. ಯಾವಾಗ ಭಾಳ ಒತ್ತಾಯಪೂರ್ವಕವಾಗಿ ಒತ್ತಾಯ ಮಾಡಿದಾಗ ರಾಜ್ಕಿಶೋರ್ ಏನು ಮಾಡ್ತಾನೆ, ಆ ವಸ್ತುಗಳನ್ನು ಅವನಲ್ಲಿರ್ತಕ್ಕಂಥ ವಸ್ತುಗಳನ್ನು ಯಾವುದನ್ನು ಕೂಡ ಕೊಳ್ಳಕ್ಕೆ ಅವನ ಮನಸ್ಸು ಒಪ್ಪಲ್ಲ. ಬದಲಾಗಿ ಹಾಗೆ ಹುಡುಗ ಇಷ್ಟೊಂದು ಪೀಡಿಸ್ತಾ ಇದ್ದಾನಲ್ಲ ಅಂತೇಳಿ ಸುಮ್ಮನೆ ಉಚಿತವಾಗಿ 2 ಪೈಸೆಗಳನ್ನು ಕೊಡ್ತಾನೆ. ಅದನ್ನು ಈ ಬಸಂತ್ ಇಸ್ಕೊಳ್ತಾನೆ, ಖಂಡಿತ ಇಸ್ಕೊಳಲ್ಲ. ಬದಲಾಗಿ ಅದನ್ನು ನಿರಾಕರಿಸ್ತಾನೆ. ಯಾಕಪ್ಪ ಅಂದರೆ ನಾನು ಹಾಗೆ ಉಚಿತವಾಗಿ ಫ್ರೀಯಾಗಿ ನಾನು ಇಸ್ಕೊಳಲ್ಲ, ನನ್ನಲ್ಲಿರ್ತಕ್ಕಂಥ ಯಾವುದಾದ್ರೂ ವಸ್ತುಗಳನ್ನು ತಗೊಳ್ಳಿ, ಅದಕ್ಕೆ ಬೆಲೆ ಏನಿದೆಯೋ ಅದನ್ನು ನಾನು ಇಸ್ಕೊಳ್ತೀನಿ ಅಷ್ಟೇ. ನೀವು ಹಂಗೆ ಕೊಟ್ಟರೆ ಅದನ್ನೇನು ತಿಳಿತೀನಿ, ನಾನು ಭಿಕ್ಷೆ ಅಂತ ತಿಳ್ಕೊತೀನಿ. ನಾನು ಭಿಕ್ಷೆಯನ್ನು ಬೇಡ್ತಾ ಇಲ್ಲ ಇಲ್ಲಿ. ಭೀಕ್ ಸಮಜ್ತಾ ಭಿಕ್ಷೆ ಅಂತೇಳಿ ತಿಳಿತಾನೆ. इससे पता चलता है कि बसंत एक स्वाभिमानी लड़का था. ಇದರಿಂದ ನಮಗೇನು ಗೊತ್ತಾಗುತ್ತಪ್ಪ ಅಂದರೆ ಬಸಂತ್ ಒಬ್ಬ ಸ್ವಾಭಿಮಾನವುಳ್ಳ ಹುಡುಗ ಆಗಿದ್ದಾನೆ. ಅಂದರೆ ತನ್ನ ಸ್ವಾಭಿಮಾನವನ್ನು ಬಿಟ್ಕೊಡೋಕೆ ಈತ ಇಂಥ ಒಂದು ಬಡವನಾಗಿದ್ದರೂ ಕೂಡ ತನ್ನ ಪರಿಸ್ಥಿತಿ ಹೇಗೆ ಇದ್ರೂ ಕೂಡ ಆತನ ಒಂದು ಪ್ರಾಮಾಣಿಕತೆಯ ಒಂದು ದರ್ಶನ ನಮಗೆ ಇಲ್ಲಿ ಆಗುತ್ತೆ. ರಾಜ್ಕಿಶೋರ್ ಬಸಂತ್ಗೆ ಸ್ವಾಭಿಮಾನ ಕ ಗುಣ ದೇಕರ್ ಏಕ್ ಛಲ್ನಿ ಕರಿತೆ. ಕೊನೆಯದಾಗಿ ಹಬ್ಬ ಈ ಹುಡುಗನಲ್ಲಿ ಇಂಥ ಒಂದು ಚಿಕ್ಕ ವಯಸ್ಸಿನಲ್ಲಿ ಇಂಥ ಗುಣ ಇದೆಯಲ್ಲ, ಒಂದು ಸ್ವಾಭಿಮಾನದ ಒಂದು ಗೆರೆಯನ್ನು ದಾಟ್ತಾ ಇಲ್ವಲ್ಲ ಅಂತೇಳಿ ಆ ಸ್ವಾಭಿಮಾನದ ಗುಣವನ್ನು ನೋಡಿಬಿಟ್ಟು ಇಲ್ಲಿ ಒಂದು ಜರಡಿಯನ್ನು ಆದರೂ ಖರೀದಿಸ್ತೀನಿ ಅಂತೇಳಿ ಕೊಂಡ್ಕೊತಾರೆ. ಕೊಂಡಂಥ ಸಂದರ್ಭದಲ್ಲಿ ಈಗ ಮುಂದೆ ನಾವೇನು ತಿಳಿತೀವಿ, ಉನ್ಕೆ ಪಾಸ್ ಸಿರ್ಫ್ ನೋಟ್ ಹೈ, ಅವರ ಬಳಿ ಕೇವಲ ಒಂದು ನೋಟ್ ಇದೆ, ಚಿಲ್ಲರೆ ಇರಲಿಲ್ಲ. ಹಾಗಾಗಿ ಉನ್ಹೋನೆ 1 ರೂಪಾಯಿ ದೇತೆ ಹುಯೆ, 1 ರೂಪಾಯಿ ನೋಟನ್ನು ಅವರು ಕೊಡ್ತಾ ಉಸ್ಸೆ ಚುಟ್ಟೆ ಮಾಂಗೆ, ಚುಟ್ಟೆ ಮೀನ್ಸ್ ಚೇಂಜ್, ಚಿಲ್ಲರೆಯನ್ನು ಕೇಳ್ತಾರೆ. ಜಿಸೆ ಬಾಲಕ್ನೆ ತುರಂತ ಲಾಕರ್ ದೇನೆಕೋ ಕಹ. ಅದಕ್ಕೆ ಪ್ರತಿಯಾಗಿ ಬಾಲಕ ನೋಟನ್ನು ಇಸ್ಕೊಂಡ್ಬಿಟ್ಟು ತಕ್ಷಣ ನಿಮಗೆ ಚಿಲ್ಲರೆ ತಂದು ಕೊಡ್ತೀನಿ ಅಂತೇಳಿ ಹೇಳ್ತಾನೆ. ಲೇಕರ್ ಚುಟ್ಟಿ ಲಾನೆ ಕೆ ಲಿಯೆ ಗಯಾ ಹೈ. देखो 15-20 मिनट तक राजकिशोर बाजार में बसंत का इंतजार करते रहे. 15-20 ನಿಮಿಷಗಳವರೆಗೆ ಬಸಂತನ ಒಂದು ಬರುವಿಕೆಗೋಸ್ಕರ ಚಿಲ್ಲರೆ ತಗೊಂಬರ್ತಾನೆ, ಈಗ ಬರ್ತಾನೆ, ಆಗ ಬರ್ತಾನೆ ಅಂತೇಳಿ ರಾಜ್ಕಿಶೋರ್ ಅವರು ಆ ಒಂದು ಮಾರುಕಟ್ಟೆಯಲ್ಲಿ ಕಾಯ್ತಾ ಇರ್ತಾರೆ. ಲೇಕಿನ್ ಲಡ್ಕ ನಾ ಲೌಟ. ಆದರೆ ಆ ಬಾಲಕ ಅಂದರೆ ಬಸಂತನು ವಾಪಸ್ಸು ಬರಲೇ ಇಲ್ಲ, ರಿಟರ್ನ್ ಆಗಲೇ ಇಲ್ಲ, ಮರಳಲೇ ಇಲ್ಲ. ಹಾಗಾಗಿ ರಾಜ್ಕಿಶೋರ್ ಅಪ್ನೆ ಘರ್ ಪರ್ ಚಲೆ ಗಯೇ, ತನ್ನ ಮನೆಗೆ ಹೊರಟೋಗ್ತಾರೆ. ಕಾದು ಸುಸ್ತಾಗಿ ಇವನೇನಪ್ಪ ಬಲ್ಲಿ. ಯೇ ಸಬ್ ವಿಚಾರಾಂಶ ಪೆಹಲೆ ದೃಶ್ಯ ಕಾ ಹೈ. ಇದೆಲ್ಲ ಇಷ್ಟು ಅಂಶಗಳು ನಮಗೆ ಮೊದಲನೇ ದೃಶ್ಯದಲ್ಲಿ ನಾವು ಕಂಡಂಥದ್ದು. ಮೊದಲನೇ ದೃಶ್ಯದಲ್ಲಿ ಚಿಲ್ಲರೆಯನ್ನು ತರಲು ಹೋದಂತಹ ಬಸಂತನ ಒಂದು ಮರು ಪ್ರವೇಶ ಆಗೋದಿಲ್ಲ. ತದನಂತರ 2ನೇ ದೃಶ್ಯದಲ್ಲಿ ನೀವೆಲ್ಲ ಏನನ್ನು ಕಾಣಬಹುದು ಮಕ್ಕಳೇ. ಈಗ ಹಾಗೆ ನಾವು ನೋಡ್ತಾ ನಾವು ಕನ್ನಡದಲ್ಲಿ ಇದನ್ನು ಮತ್ತೊಮ್ಮೆ ಓದ್ತಾ ನಾವು ಈ ಪಾಠವನ್ನು ಮತ್ತಷ್ಟು ಮನಸ್ಸಿನಾಳಕ್ಕೆ ನಾವು ಅರ್ಥ ಮಾಡ್ಕೋಬೋದಲ್ವಾ. ಓಕೆ, ಮೊದಲಿಗೆ ರಾಜ್ಕಿಶೋರ್ ಒಪ್ಪೋದಿಲ್ಲವಾದರೂ ನಂತರ ಬಸಂತನ ಸ್ಥಿತಿಯನ್ನು ನೋಡಿ ಕನಿಕರಗೊಂಡು ಯಾವ ವಸ್ತುವನ್ನು ಕೊಳ್ಳದೆ ಉಚಿತವಾಗಿ ಕೆಲವು ನಾಣ್ಯಗಳನ್ನು ಅವನಿಗೆ ನೀಡಲು ಯತ್ನಿಸುತ್ತಾನೆ. ರಾಜ್ಕಿಶೋರ್ನ ಈ ನಡವಳಿಕೆ ಬಸಂತನ ಮನಸ್ಸಿಗೆ ನೋವನ್ನುಂಟು ಮಾಡುತ್ತದೆ. ನಾನು ಭಿಕ್ಷೆ ಸ್ವೀಕರಿಸುವುದಿಲ್ಲ, ನೀವು ಈ ಜರಡಿಯನ್ನಾದರೂ ಕೊಂಡುಕೊಳ್ಳಿ ಎಂದು ಅವನು ಕಿಶೋರನಿಗೆ ಹೇಳುತ್ತಾನೆ. ಬಸಂತನ ಸ್ವಾಭಿಮಾನವನ್ನು ಕಂಡು ಸಂತೋಷಗೊಂಡ ರಾಜಕಿಶೋರ್ ಜರಡಿಯನ್ನು ಕೊಳ್ಳಲು ನಿರ್ಧರಿಸುತ್ತಾನೆ. ಆದರೆ ಚಿಲ್ಲರೆ ಇಲ್ಲದಿದ್ದರಿಂದ ದೊಡ್ಡ ಮೊತ್ತದ ನೋಟೊಂದನ್ನು ನೀಡುತ್ತಾನೆ. ಚಿಲ್ಲರೆಯನ್ನು ತಂದುಕೊಡುವುದಾಗಿ ಹೇಳಿ ಬಸಂತು ನೋಟಿನೊಂದಿಗೆ ಹೋದವನು ಎಷ್ಟು ಹೊತ್ತಾದರೂ ಹಿಂದಿರುಗುವುದಿಲ್ಲ. ಕಾದು ರಾಜ್ಕಿಶೋರನಿಗೆ ತಾಳ್ಮೆ ತಪ್ಪದೆ, ಪೇಷನ್ಸ್ ಇರಲ್ಲ. ಬಸಂತ್ ಒಬ್ಬ ಮೋಸ್ಕಾರ ಅಂತೇಳಿ ಅವನು ಮನಸ್ಸಿನಲ್ಲಿ ತಿಳ್ಕೊತಾನೆ. ತನ್ನ ಹಣವನ್ನು ತೆಗೆದುಕೊಂಡು
ಓಡೋಗಿದ್ದಾನೆ, ಅವನು ವಾಪಸ್ ಬರೋದಿಲ್ಲ ಅಂತೇಳಿ ಯೋಚಿಸ್ತಾ ಚಿಂತಿಸ್ತಾ ಆತ ಏನು ಮಾಡ್ತಾನೆ, ಕೋಪದಿಂದಲೇ ಮನೆಗೆ ವಾಪಸ್ ಆಗ್ತಾನೆ. ಇದು ನೀವೆಲ್ಲ ಕನ್ನಡದಲ್ಲಿ ಒಟ್ಟಾರೆಯಾಗಿ ಈ ರೀತಿ ಅರ್ಥೈಸ್ಕೋಬೋದು. ಓಕೆ, ಲೇಕಿನ್ प्रश्न पत्रिका में हिंदी शब्दों के साथ प्रश्न हमको लिखने के लिए, उत्तर लिखने के लिए आएगा. इसलिए सारे बच्चे क्या करना चाहिए, अधिकतम हिंदी वाक्य शब्दों पर ध्यान रखते हुए बार बार अभ्यास कीजिए. ಪದೇ ಪದೇ ನೀವು ಹಿಂದಿ ಶಬ್ದಗಳನ್ನು, ಹಿಂದಿ ವಾಕ್ಯಗಳನ್ನು ನೀವು ಓದಬೇಕು. ಓದ್ತಾ ಚೆನ್ನಾಗಿ ಮನದಟ್ಟು ಮಾಡ್ಕೊಳ್ಳಿ. ಅವ್ರ साथ में अपने दोस्तों के साथ और गुरुजनों के साथ घर में भी माँ बाप के साथ हिंदी में बात करें. हिंदी में बात करने से तुम्हें हिंदी आसानी से आ जाएगा. ಓಕೆ, ನಿಮಗೆ ಹಿಂದಿಯಲ್ಲೇ ಸರಾಗವಾಗಿ ಬರೆಯಲು ಓದಲು ನೀವು ಅಭ್ಯಾಸ ಮಾಡಿದ್ದೇ ಆದರೆ, ಹಿಂದಿಯನ್ನು ನೀವು ಹೆಚ್ಚು ಬಳಕೆ ಮಾಡಿದ್ದೆ ಆದರೆ, ಪರೀಕ್ಷೆಯಲ್ಲಿ ನಿಮಗೆ ಹಿಂದಿ ಅಂತಕ್ಕಂಥದ್ದು ಬಹಳ 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 ಸುಲಭ ಆಗುತ್ತೆ. ನೀವು ಎಲ್ಲ ಪ್ರಶ್ನೆಗಳಿಗೆ ಖುಷಿಯಾಗಿ ಆನ್ಸರ್ ಬರೀತೀರಾ, ಹಾಗೆ ನಿಮ್ಮ ಒಂದು ಅಂಕಗಳಿಕೆಯನ್ನು ಕೂಡ ಸರಾಗವಾಗಿ ಬರುತ್ತೆ ಅಂತ ಹೇಳ್ತಾ ನಾವು ನೀವೆಲ್ಲ ಈಗ ದೃಶ್ಯ 2 अर्थात दूसरा दृश्य में प्रवेश करना. ಎರಡನೇ ಸೀನಲ್ಲಿ ನಾವು ಏನನ್ನು ನಾವು ತಿಳಿತೀವಿ, ಎರಡನೇ ದೃಶ್ಯದಲ್ಲಿ ಮತ್ತೆ ಯಾರೆಲ್ಲ ಇಲ್ಲಿ ಪ್ರವೇಶ ಆಗ್ತಾರೆ. ಬಸಂತ್ ಮತ್ತೆ ಬರ್ತಾನ, ರಾಜ್ಕಿಶೋರ್ ಇದ್ದಾನ, ಇಲ್ಲ ಇನ್ಯಾರು ಬರಬಹುದು. ಜೊತೆಗೆ ಈ ದೃಶ್ಯದಲ್ಲಿ ಮತ್ತೆ ನಾವೇನು ತಿಳಿತೀವಿ, ಈ ಒಟ್ಟಾರೆ ಎರಡನೇ ದೃಶ್ಯದಲ್ಲಿ ನಾವು 6 ಅಂಶಗಳ ಮುಖಾಂತರ ನಾವು ಸಂಕ್ಷಿಪ್ತವಾಗಿ ಇದರ ಒಂದು ಸಾರಾಂಶವನ್ನು ಅಂದರೆ ಸಮ್ಮರೈಸ್ ಆಗಿ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಓಕೆ, सबसे पहला अंश क्या है, बसंत के बाई का नाम प्रताप था. ಈ ಎರಡನೇ ದೃಶ್ಯದಲ್ಲಿ ಬಸಂತನ ಸಹೋದರನಾಗಿರ್ತಕ್ಕಂಥ ಪ್ರತಾಪನ ಒಂದು ಪ್ರವೇಶ ಆಗುತ್ತೆ ಅಂತ ನಾವು ನೀವೆಲ್ಲ ಪಾಠದಲ್ಲಿ ನಿಮ್ಮ ಟೀಚರ್ಸ್ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ಟೀಚರ್ಸ್ ಕೂಡ ನಿಮಗೆ ಚೆನ್ನಾಗಿ ಅರ್ಥೈಸಿರ್ತಾರೆ, ನೀವು ಕೂಡ ತಿಳ್ಕೊಂಡಿರ್ತೀರ ಅಲ್ವಾ. ಹಾಗಾಗಿ ಪ್ರತಾಪನ ಒಂದು ಪ್ರವೇಶವನ್ನು ನಾವು ಗಮನಿಸ್ತೀವಿ. ಅವ್ರ दूसरा अंश क्या है, बसंत और प्रताप बी को अहिर के घर में रहते थे. ಈ ಒಂದು ದೃಶ್ಯ ನಾವೇನು ತಿಳ್ಕೊಂತೀವಪ್ಪ ಅಂದರೆ, ಬಸಂತ್ ಮತ್ತು ಪ್ರತಾಪ್ ಎಲ್ಲಿರ್ತಾರೆ, ಬಸಂತ್ ಮತ್ತು ಪ್ರತಾಪ್ ಎಲ್ಲಿದ್ದಾರೆ, ಅವರು ಬೀಕು ಅಹೀರ್ ಅಂತಕ್ಕಂಥ ಅಂದರೆ ಒಬ್ಬ ಭಿಕ್ಷುಕ ಗೊಲ್ಲನ ಮನೆಯಲ್ಲಿ. ಅಹೀರ್ का मतलब क्या होता है, ಗೊಲ್ಲ. अर्थात हिंदी में क्या होता है, इसका अर्थ ग्वाला और एक अर्थ ಒಬ್ಬ ಗೌಳಿಗನ ಮನೆಯಲ್ಲಿ ಇವರು ವಾಸವಾಗಿದ್ದರು ಅಂತೇಳಿ ನಮಗೆ ಗೊತ್ತಾಗುತ್ತೆ. तीसरा अंश का इस दृश्य में और एक अंश हमें समझ लेने का है कि ತಿಳ್ಕೊಳ್ತಕ್ಕಂಥ ಒಂದು ವಿಚಾರ ಏನಪ್ಪ ಅಂದರೆ, ನಮಗೆ पता चलता है कि दुर्घटना में पैर कुचले जाने पर भी राजकिशोर के पैसों को वापस करने के लिए अपने भाई प्रताप को भेजता है. ಇಲ್ಲಿ ಮೊದಲ ದೃಶ್ಯದಲ್ಲಿ ಓಡಿ ಹೋದಂತಹ ಬಸಂತ್ ಯಾಕೆ ವಾಪಸ್ ಆಗಲಿಲ್ಲ ಅಂತೇಳಿ ನಮಗೆ ಎರಡನೇ ದೃಶ್ಯದಲ್ಲಿ ನಮಗೆ ಗೊತ್ತಾಗುತ್ತೆ. ಏನಾಗಿತ್ತಪ್ಪ ಅಂದರೆ, ಆತ ವಾಪಸ್ ಬರೋದಕ್ಕೆ ಕಾರಣ ಆತನಿಗೆ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ದುರ್ಘಟನಾ ಮೀನ್ಸ್ ಆಕ್ಸಿಡೆಂಟ್, ಯಾವುದೋ ಒಂದು ಗಾಡಿ ಬಂದು ಆತನಿಗೆ ಡಿಕ್ಕಿ ಹೊಡೆದ ಸಲುವಾಗಿ, ಗುದ್ದಿದ ಪರಿಣಾಮವಾಗಿ ಏನಾಗುತ್ತಪ್ಪ ಅಂದರೆ ಆತನ ಕಾಲುಗಳು ಊನ ಆಗ್ತವೆ, ಕಾಲುಗಳು ಮುರಿದೋಗ್ತಾ ಕಾರಣದಿಂದ ಆತ ಹೇಗೆ ತಾನೇ ಬಂದು ರಾಜ್ಕಿಶೋರ್ ಅವರ ಚಿಲ್ಲರೆಯನ್ನು ವಾಪಸ್ ಕೊಡೋಕ್ಕೆ ಸಾಧ್ಯ ಅಲ್ಲ. ಆದರೂ ಕೂಡ ತನ್ನ ಈ ಒಂದು ಪರಿಸ್ಥಿತಿಯಲ್ಲೂ ಕೂಡ बसंत राजकिशोर के छुट्टे को वापस लौटाने के लिए क्या करेगा, इस दृश्य में हमको समझ में आएगा कि अपने भाई प्रताप को भेजकर उनके पैसे लौटाने का प्रयास किया है. ಇಲ್ಲಿ ರಾಜ್ಕಿಶೋರ್ ಅವರ ಚಿಲ್ಡ್ರನಲ್ಲಿ ಪ್ರತಾಪನ ತನ್ನ ಸಹೋದರನಾಗಿರ್ತಕ್ಕಂಥ ಪ್ರತಾಪನ ಮುಖಾಂತರ ಕಳಿಸ್ಕೊಡ್ತಕ್ಕಂಥ ಒಂದು ಉದಾತ್ತ ಮನೋಭಾವ ಮತ್ತು ಅವನಿರ್ತಕ್ಕಂಥ ಒಂದು ಈ ಒಂದು ಪ್ರಾಮಾಣಿಕತೆಯ ಒಂದು मनस्थितिಯನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. इसके बाद चौथा अंश क्या है, इससे पता चलता है कि बसंत एक ईमानदार लड़का है. ಇದನ್ನು ನಮಗೇನಪ್ಪ ಗೊತ್ತಾಗುತ್ತೆ ಅಂದರೆ, ಬಸಂತ್ ಒಬ್ಬ ಪ್ರಾಮಾಣಿಕ ಹುಡುಗ, ತನ್ನ ನಿಷ್ಠೆಯನ್ನು ಎಂಥ ಪರಿಸ್ಥಿತಿಯಲ್ಲೂ ಕೂಡ, ತನ್ನ ಸಂಕಷ್ಟದ ಸ್ಥಿತಿಯಲ್ಲೂ ಕೂಡ ಆತ ಮರೆಯೋದಿಲ್ವಲ್ಲ, ಅದು ಬಹಳ ಒಳ್ಳೆ ನಮಗೆ ನಮ್ಮ ಜೀವನದಲ್ಲಿ ಅಳವಡಿಸ್ತಕ್ಕಂಥ ಒಂದು ಬೇಕಾಗಿರ್ತಕ್ಕಂಥ ಒಂದು ಮುಖ್ಯ ಅಂಶ ಅಂತ ನಾವು ತಿಳಿತಾ, पांचवा क्या है, राजकिशोर किशनगंज में रहते थे. उसके साथ इस दृश्य में ಈ ಒಂದು ದೃಶ್ಯದಲ್ಲಿ ಬಸಂತ್ ಮತ್ತೆ ಪ್ರತಾಪ್ ಎಲ್ಲಿದ್ದಾರೆ ಅಂತ ಗೊತ್ತಾಯಿತು. ಅಂದರೆ ಅಹಿರ್ ಕೆ ಘರ್ ಮೇ, ಅಂದರೆ ಅಹಿರ್ ಟೀಲೆ ಮೇ ರಹನೆ ವಾಲೆ ಹೈ, ಅಂದರೆ ಗೊಲ್ಲರ ದೊಡ್ಡಿಲಿರ್ತಕ್ಕಂಥ ಇವರು ಬೀಕು ಅಂತಕ್ಕಂಥ ಬೀಕು ಅಹಿರ್ ಕೆ ಘರ್ ಮೇ ಭಿಕ್ಷೆ ಬಿಡ್ತಕ್ಕಂಥ ಒಂದು ಗೊಲ್ಲನ ಮನೆಯಲ್ಲಿ. ಜೊತೆಗೆ ರಾಜ್ಕಿಶೋರ್ ಅವರು ಎಲ್ಲಿದ್ದಾರೆ, ಕಿಶನ್ಗಂಜಲ್ಲಿ. ಈ ಕಿಶನ್ಗಂಜಲ್ಲಿ ಆತನನ್ನು ಹುಡುಕೋದಕ್ಕೆ ಇಲ್ಲಿ ಪ್ರತಾಪ್ ಬಸಂತನ ತಮ್ಮ ಯಾವ ರೀತಿ ಅನೇಕ ಜನಗಳನ್ನು ಕೇಳ್ತಾನೆ,
ಕೆಲವ್ರಿಗೆ ಗೊತ್ತಿಲ್ಲ ಅಂತಾರೆ, ಯಾರು ಅಂತಾರೆ. ಆವಾಗ ಕೆಲವೊಂದು ಗುರುತುಗಳನ್ನು ಹೇಳಿದಾಗ ಯಾರೋ ಒಬ್ಬ ಮೂರನೇ ವ್ಯಕ್ತಿ ಗುರುತನ್ನು ಹೇಳಿ ಅಲ್ಲಿ ಹೋಗು ಅಲ್ಲಿ ಸಿಗ್ತಾರೆ ಅಂತ ಹೇಳೋದನ್ನು ನೀವೆಲ್ಲ ಪಾಠದಲ್ಲಿ ಓದಿದಿರಲ್ವಾ. छठा अंश क्या है, जब बसंत की दुर्घटना का समाचार पता चलता है तब डॉक्टर को लेकर बसंत के घर जाते हैं. ಯಾವಾಗ ಇಂಥ ಒಂದು ದುರ್ಘಟನೆ ಸಂಭವಿಸಿದೆ, ಬಸಂತನಿಗೆ ಇಂಥ ಒಂದು ಪರಿಣಾಮ ಉಂಟಾಗಿದೆ ಅಂತೇಳಿ ಅವನ ತಮ್ಮ ಪ್ರತಾಪನ ಮೂಲಕ ತಿಳಿದಂತಹ ರಾಜಕಿಶೋರ್ ಅವರು ಏನು ಮಾಡ್ತಾರಪ್ಪ ಅಂದರೆ ಡಾಕ್ಟರ್ ವರ್ಮಾರವ್ರನ್ನ ಕರ್ಕೊಂಡು ಸೀದಾ ಬಸಂತನ ಮನೆಗೆ ನಡೀತಾರೆ, ಅಂದರೆ ಹೋಗ್ತಾರೆ. ಇಷ್ಟು ವಿಷಯನ ನಾವಿಲ್ಲಿ 2 ಪ್ಯಾರದ ಕನ್ನಡದ ವಿವರಣೆಯನ್ನು ಕೂಡ ನಾವು ಇಲ್ಲಿ ಗಮನಿಸ್ಬೋದು. ಓಕೆ, ಬಸಂತನ ತಮ್ಮನಾದ ಪ್ರತಾಪ್ ರಾಜಕಿಶೋರ್ನ ಮನೆಯನ್ನು ಹುಡುಕಿ ಪತ್ತೆ ಹಚ್ಚಿ ಬಾಕಿ ಹಣವನ್ನು ವಾಪಸ್ ನೀಡುತ್ತಾನೆ ಅಲ್ವಾ. ಜೊತೆಗೆ ಬಸಂತ್ ಒಂದು ಕಾರಿಗೆ ಸಿಕ್ಕಿ ಅಪಘಾತಕ್ಕೆ ಒಳಗಾಗಿದ್ದಾನೆ, ಅವನ ಕಾಲುಗಳು ಮುರಿದಿವೆ ಅಂತೇಳಿ ಪ್ರತಾಪ್ ರಾಜಕಿಶೋರ್ನಿಗೆ ತಿಳಿಸ್ತಾನೆ. ರಾಜಕಿಶೋರ್ ಕೂಡಲೇ ಅವರ ಮನೆಗೆ ಹೊರಡ್ತಾನೆ. ನೋಡಿ, ಇಲ್ಲಿ ಬಸಂತನ ಸಹೋದರನಾಗಿರ್ತಕ್ಕಂಥ ಬಸಂತ್ ಕ ಛೋಟಾ ಬಾಯಿ ಪ್ರತಾಪ್ ಕ ಚಿತ್ರ ಬಿ ಹೈ. ಓಕೆ, ಹಾಗೆ ಮುಂದೆ ನಾವು ಹೋಗ್ತಾ ನೋಡೋದಾದರೆ ತೀಸರೆ ದೃಶ್ಯ ಕ ಪ್ರವೇಶ ಹೈ ಇಸ್ಮೆ. 3ನೇ ದೃಶ್ಯದ ಒಂದು ನಾವು ಕಾಣ್ತಾ ಇದ್ದೀವಿ ಮಕ್ಕಳೇ. तीसरा दृश्य 3 इसके बारे में, तीसरे दृश्य के बारे में 4 अंश के द्वारा इस दृश्य का सारांश समझ लेने का है. ತಿಳ್ಕೊಳತಕ್ಕಂಥ ಒಂದು ಸಂಗತಿ ಇಲ್ಲಿದೆ ನೋಡಿ ಮಕ್ಕಳೇ. पहला अंश क्या है, राजकिशोर अमर सिंह से डॉक्टर को लेकर अहीर टीले में पहुंचने को कहता है. इतने में डॉक्टर भी वहां पहुंचते हैं. ಈ ಒಂದು 3ನೇ ದೃಶ್ಯದಲ್ಲಿ, 2ನೇ ದೃಶ್ಯದಲ್ಲಿ ಆಲ್ರೆಡಿ ಯಾರು ಅಮರಸಿಂಹನಿಗೆ ನಾನು ಅಹಿರ್ ಟೇಲೆ ಹೋಗ್ತಾ ಇದ್ದೀನಿ, ಗೊಲ್ಲರ ದೊಡ್ಡಿಗೆ ಹೋಗ್ತಾ ಇದ್ದೀನಿ, ಅಲ್ಲಿಗೆ ನೀನು ಡಾಕ್ಟರ್ ಕರ್ಕೊಂಬರಬೇಕು ಅಂತೇಳಿ ಹೇಳಿರ್ತಾನೆ. ಹಾಗಾಗಿ ಇಲ್ಲಿ ಮತ್ತೆ ದೃಶ್ಯದಲ್ಲಿ ಇಲ್ಲಿ ಅಮರಸಿಂಹನಿಗೆ ಯಾವುದೇ ರೀತಿ ಸಂಭಾಷಣೆ ಇಲ್ಲ. ಗೊತ್ತಾಯ್ತಾ ಮಕ್ಕಳೇ. ಅಮರಸಿಂಹ ಡಾಕ್ಟರ್ನ ಕರ್ಕೊಂಡು ಅಹಿರ್ ಟೇಲಿನಲ್ಲಿ ತಲುಪಿದೆ. ಅಹಿರ್ ಟೇಲೆ का मतलब क्या होता है, ಅಹಿರ್ ಟೇಲೆ ಗೊಲ್ಲರ ದೊಡ್ಡಿ, ಗೊಲ್ಲರ ಒಂದು ಹೋಣಿ ಅಥವಾ ಗೊಲ್ಲರ ಒಂದು ಏನಿದಿರುತ್ತಲ್ವಾ ಅಂಥ ಒಂದು ಜಾಗಕ್ಕೆ ಗೊಲ್ಲರು ವಾಸ ಮಾಡ್ತಕ್ಕಂಥ ಒಂದು ಸ್ಥಳಕ್ಕೆ ತಲುಪಲು ಹೇಳಿರ್ತಾನೆ. ಹಾಗಾಗಿ ಅಷ್ಟಲ್ಲಿ ಇವರು ಹೋಗಿದ್ದಾರೆ ಬಸಂತನ ಮನೆಗೆ. ರಾಜಕಿಶೋರು ಮತ್ತು ಅವನ ತಮ್ಮ, ಯಾರ ತಮ್ಮ, ಬಸಂತನ ತಮ್ಮ ಪ್ರತಾಪ್ ಇಬ್ಬರು ಹೋದಂಥ ಸಂದರ್ಭದಲ್ಲಿ ಅವ್ರ ಹಿಂದೆನೇ ಅಲ್ಲಿ ಡಾಕ್ಟ್ರನ್ನ ಕರ್ಕೊಂಡು ಯಾರು ಅಮರಸಿಂಹ ಇಲ್ಲಿ ಪ್ರವೇಶ ಆಗೋದನ್ನು ನಾವು ಗಮನಿಸ್ತೀವಿ. दूसरा अंश क्या है, डॉक्टर बसंत के पैरों की जांच कर कहते हैं कि ಡಾಕ್ಟರ್ ಇಲ್ಲಿ ಬಸಂತನ ಒಂದು ಕಾಲುಗಳನ್ನು ಗಮನಿಸಿ ಏನಂತ ಹೇಳ್ತಾರಪ್ಪ ಅಂದರೆ, ಶಾಯದ್ ಏಕ್ ಪೈರ್ ಅಡ್ಡಿ ಟೂಟ್ ಗೈ ಹೈ, ಬಹುಶಃ ಒಂದು ಕಾಲು ಮೂಳೆ ಮುರಿದೋಗಿದೆ ಅಂತೇಳಿ ಇಲ್ಲಿ ಚೆಕ್ ಮಾಡಿ ಹೇಳ್ತಾರೆ. ಜಾಂಚ್ಕರ್ ಮೀನ್ಸ್ ತಪಾಸಣೆಯನ್ನು ಮಾಡಿ. ಓಕೆ, ವೇ ಬಸಂತ್ ಕೋ ತುರಂತ್ ಏಕ್ ಇಂಜೆಕ್ಷನ್ ಲಗಾತೆ ಹೈ. ಎಲ್ಲ ನೋಡಿದ್ದಾದ್ಮೇಲೆ ತಕ್ಷಣ ಬಸಂತನಿಗೆ ಒಂದು ಇಂಜೆಕ್ಷನ್ ಕೂಡ ಕೊಡ್ತಾರೆ, ಹಾಕ್ತಾರೆ. तीसरा है, उसके बाद क्या है, उसके बाद एम्बुलेंस के द्वारा उसे अस्पताल पहुंचाते हैं. ಆನಂತರ ತರುವಾಯ ಅವನನ್ನ ಹಾಸ್ಪಿಟಲ್ಗೆ ತಲುಪಿಸ್ತಾರೆ. अंत में राजकिशोर बसंत से कहते हैं कि ईमानदारी ही दुर्लभ गुण है. ಪ್ರಾಮಾಣಿಕತೆ ಅಂತಕ್ಕಂಥದ್ದು ಬಹಳ ಅಪರೂಪವಾಗಿರ್ತಕ್ಕಂಥ, ಅಂದರೆ ಎಲ್ಲರಲ್ಲೂ ಸಿಗ್ತಕ್ಕಂಥ ಒಂದು ಇದು ಒಳ್ಳೆ ಉತ್ತಮ ಸಂಗತಿ ಅಲ್ಲ, ಬದಲಾಗಿ ಕೆಲವೇ ಜನಗಳಲ್ಲಿ ಇರ್ತಕ್ಕಂಥ ಒಂದು ಬಹಳ ಅಪರೂಪದ ಒಂದು ಗುಣ ಯಾವುದಪ್ಪ ಅಂದರೆ ಪ್ರಾಮಾಣಿಕತನ ಅಂತಕ್ಕಂಥದ್ದು, ನಿಷ್ಠೆ ಅಂತಕ್ಕಂಥದ್ದು, ಸಿನ್ಸಿಯರ್ನೆಸ್ ಅಂತಕ್ಕಂಥದ್ದು. ಓಕೆ, ಚೌಥಾ ಅಂಶವೇ ಬಸಂತ್ ಕಿ ಇಲಾಜ್ ಕರಾತೆ ಹೈ. ರಾಜಕಿಶೋರ್ ಅವರು ಬಸಂತನ ಒಂದು ಚಿಕಿತ್ಸೆಯನ್ನು ಮಾಡಿಸ್ತಾರೆ. ಆತ ಪ್ರಾರಂಭದಲ್ಲಿ ನಾನು ಹಾಸ್ಪಿಟ್ಲಿಗೆಲ್ಲ ಹೋಗಿ ತೋರಿಸ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲ ಅಂತೇಳಿ ಹೇಳಿದಾಗ, ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ, ನಾನು ನಿನಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತೇಳಿ ಭರವಸೆಯನ್ನು ಕೊಡ್ತಾರೆ. ಯಾರಪ್ಪ ಅಂದರೆ ರಾಜಕಿಶೋರ್ ಅವರು ಅಲ್ವಾ. इससे पता चलता है कि ರಾಜಕಿಶೋರ್ ಮೇ ಮಾನವೀಯ ಗುಣತೆ, ರಾಜಕಿಶೋರ್ ಅವರಲ್ಲಿ ಎಂಥ ಗುಣ ಇದೆ ಅಂತೇಳಿ ನಾವು ಈ ಪಾಠದ ಮೂಲಕ, ಈ ದೃಶ್ಯದ ಮೂಲಕ ನಮಗೆ ಅರಿವಾಗುತ್ತಪ್ಪ ಅಂದರೆ, ಮಾನವೀಯ ಗುಣ, ಮನುಷ್ಯರನ್ನು ಒಳ್ಳೆಯ ರೀತಿಯಲ್ಲಿ
ಒಂದು ಹೃದಯ ವೈಶಾಲ್ಯತೆಯಿಂದ ಕಾಣತಕ್ಕಂಥ ಒಂದು ಮನೋಧರ್ಮವನ್ನು ನಾವಿಲ್ಲಿ ಕಾಣ್ಬೋದು. ಪರೋಪಕಾರಿತೆ ಮತ್ತು ಮತ್ತೊಬ್ಬರಿಗೆ ಉಪಕಾರಿಯಾಗಿರ್ತಕ್ಕಂಥ ಪ್ಲಸ್ ಉಪಕಾರಿ ಪರೋಪಕಾರಿ, ಮತ್ತೊಬ್ಬರಿಗೆ ಬಹಳ ಸಹಾಯಕವಾಗಿರ್ತಕ್ಕಂಥ ಒಂದು ಬಹುಮೂಲ್ಯ ಗುಣವನ್ನು ನಾವಿಲ್ಲಿ ಈ ಪಾಠದಲ್ಲಿ ಅವಲೋಕಿಸ್ಬೋದು. ಮಕ್ಕಳೇ ನೋಡಿ, ಬಸಂತ ಅವರ ಪ್ರತಾಪ್ ಕಾ ಏಕ್ ಗರೀಬ್ ಘರ್ ಹೈ ಅಂದರೆ ಒಂದು ಬಹಳ ಬಡತನದಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿ ಮನೆ ನಮಗೆ ಅರ್ಥೈಸುತ್ತೆ. ರಾಜ್ಕಿಶೋರ್ ಬಹುತ್ ಚಿಂತಾ ಮೇ ಪಡೆ ಹೈ, ಉಸ್ಕೋ ದೇಖ್ಕರ್ ಉಸ್ಕಿ ಹಾಲತ್ ದೇಖ್ಕರ್, ಅವನ ಒಂದು ಪರಿಸ್ಥಿತಿಯನ್ನು ನೋಡಿಬಿಟ್ಟು. ಓಕೆ, ಇಸ್ಕಿ ದೌರಾನ್ ಹಮೇ ಹಾಗೆ और एक स्लाइड्स में कन्नड़ में भी दिया गया है, एक पर पढ़ना. ಒಂದ್ಸರಿ ಓದೋಣ ಮಕ್ಕಳೇ, ಕನ್ನಡದಲ್ಲೂ ಕೂಡ ಇಲ್ಲಿ 3ನೇ ದೃಶ್ಯದ ಬಗ್ಗೆ ನಾವು ಏನು ಇಷ್ಟೆಲ್ಲ ಅಂಶವನ್ನು ನಾವು ಇಲ್ಲಿ ಓದ್ತಾ ಹೋಗೋಣ. ಬಸಂತನ ಮನೆಯಲ್ಲಿ ಹಾಸಿಗೆ ಮೇಲೆ ಮಲಗಿ ನೋವಿನಿಂದ ಅಳ್ತಾ ಇರ್ತಾನೆ. ಯಾರೋ ಅವನಿಗೆ ಪ್ರಥಮ ಚಿಕಿತ್ಸೆಯನ್ನು ಪ್ರಾರಂಭದಲ್ಲಿ ಫಸ್ಟ್ ಏಡ್ ಮಾಡಿರ್ತಾರೆ. ಅವನ ಕಾಲುಗಳಿಗೆ ಬ್ಯಾಂಡೇಜ್ ಕೂಡ ಕಟ್ಟಿದ್ರು. ಯಾರಾದರೂ ಕಾಲನ್ನು ಮುಟ್ಟಿದರೆ ಬಸಂತ ಅಮ್ಮ ಅಂತೇಳಿ ನೋವಿನಿಂದ ಏನು ಮಾಡ್ತಾರೆ, ಚೀರ್ತಾ ಇದ್ದ. 2ನೇ ಅಂಶ ನಾವಿಲ್ಲಿ ಏನು ಕಾಣ್ತೀವಿ, ರಾಜ್ಕಿಶೋರ್ ಅವನನ್ನು ಸಮಾಧಾನ ಪಡಿಸ್ತಾರೆ. ಪರಿತಪಿಸಬೇಡ ಅಂತೇಳಿ ಕೂಡಲೇ ಏನು ಮಾಡ್ತಾರೆ, ಡಾಕ್ಟ್ರನ್ನ ಕರೆಸ್ಬಿಡ್ತೀನಿ ಅಂತೇಳಿ ಹೇಳ್ಬಿಟ್ಟು ಡಾಕ್ಟ್ರ್ ಕೂಡ ಬರ್ತಾರೆ, ಕರೆಸಿರ್ತಾರೆ. ಬಂದು ಏನು ಮಾಡ್ತಾರೆ, ಬಸಂತನನ್ನು ಪರೀಕ್ಷೆ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ. ಇವನ ಕಾಲಿನ ಮೂಳೆಗಳು ಮುರಿದಿದ್ದಾವೆ, ಎಷ್ಟು ಹಾನಿಯಾಗಿದೆ ಅಂತೇಳಿ ಹೇಳ್ತಾರೆ. ಆಗ ಕಣ್ಣು ತೆರೆದ ಬಸಂತ ನಿನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಡಾಕ್ಟ್ರು ಹೇಳಿದಾಗ ಆತ ಒಪ್ಪೋದಿಲ್ಲ. ಯಾಕಪ್ಪ ಅಂದರೆ ತನ್ನ ಪರಿಸ್ಥಿತಿ ಏನಪ್ಪ ಅಂದರೆ, ತಾನೊಬ್ಬ ಬಡವ, ನನಗೆ ಅಷ್ಟೆಲ್ಲ ಖರ್ಚು ಮಾಡುವಷ್ಟು ಹಾಸ್ಪಿಟ್ಲಿಗೆ ಹೋಗಿ ಖರ್ಚನ್ನು ಭರಿಸ್ತಕ್ಕಂಥ ಒಂದು ಅಷ್ಟು ಮೊತ್ತ ಹಣ ನಾನು ಇಲ್ಲ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ರಾಜ್ಕಿಶೋರ್ ಅವನನ್ನು ಸಮಾಧಾನಪಡಿಸಿ ಹಣದ ಬಗ್ಗೆ ನೀನು ಯೋಚನೆ ಮಾಡಬೇಡ ಅಂತೇಳಿ ಹೇಳ್ತೇನೆ. ಹಾಗೆ 4ನೇ ನಿಮಿಷದಲ್ಲಿ ನಾವೇನು, ಈ ಹುಡುಗ ಬಡವನಾದರೂ ಕೂಡ ಪ್ರಾಮಾಣಿಕತೆ ಮತ್ತು ಶ್ರಮಜೀವಿ, ತಾನೇ ಸ್ವತಃ ಕಷ್ಟಪಟ್ಟು ಗಳಿಸಬೇಕು, ಶ್ರಮದ ದುಡಿಮೆಯನ್ನು ಬಹಳ ಇಷ್ಟಪಡ್ತಕ್ಕಂಥವನು. ಸುಮ್ಮನೆ ಅನಾಯಾಸವಾಗಿ ಇನ್ನೊಬ್ಬರಿಂದ ಉಚಿತವಾಗಿ ಯಾವುದನ್ನು ಕೂಡ ಪಡ್ಕೊಳ್ಳೋದಕ್ಕೆ ಇಚ್ಛೆ ಪಡೆದಲ್ಲಿರ್ತಕ್ಕಂಥ ಒಂದು ಮನೋಭಾವ, ವಿಶ್ವಾಸಾರ್ಹ ಮತ್ತು ಎಲ್ಲರ ನಂಬಿಕೆಗೆ ಈತ ಅರ್ಹನಾಗ್ತಾನೆ ತನ್ನ ಒಂದು ಈ ಗುಣದಿಂದ ಅಂತ ಹೇಳಿ ಇವನ ಬಗ್ಗೆ ಗುಣಗಾನವನ್ನು ಡಾಕ್ಟರ್ ಅವರಿಗೆ ಬಸಂತರ ಬಗ್ಗೆ ರಾಜ್ಕಿಶೋರ್ ಅವರು ಹೇಳ್ತಾರೆ. ಪ್ರತಾಪ್ನ ಒಂದು ಸಹಾಯದಿಂದ ಡಾಕ್ಟರು ಬಸಂತನಿಗೆ ಒಂದು ಇಂಜೆಕ್ಷನನ್ನು ಕೊಡ್ತಾರೆ. ಅಂದರೆ ಪ್ರತಾಪ ಆತನನ್ನು ಇಂಜೆಕ್ಷನ್ ತಗೋಬೇಕಾದ್ರೆ ಯಾವುದೇ ರೀತಿಯಲ್ಲಿ ಶೇಕ್ ಆಗದ ರೀತಿಯಲ್ಲಿ ಇರೋದಕ್ಕೆ ಇಲ್ಲಿ ಪ್ರತಾಪ್ ನೆರವಾಗ್ತಾನೆ. ನೋವು ಕಡಿಮೆ ಆದದ್ದರಿಂದ ಬಸಂತ ಏನು ಮಾಡ್ತಾನೆ, ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಾನೆ. ಸ್ವಲ್ಪ ಇಂಜೆಕ್ಷನ್ ಕೊಟ್ಟಾದ ತರುವಾಯ ತಾತ್ಕಾಲಿಕವಾಗಿ ಅವನ ಮುಖದ ಮೇಲೆ ಒಂದು ರೀತಿಯಲ್ಲಿ ಪೀಸ್ಫುಲ್ ಮೈಂಡ್ ಅಂದರೆ ಶಾಂತಿ ಮತ್ತು ನೆಮ್ಮದಿ ಅಂತಕ್ಕಂಥದ್ದು ನಾವು ಕಾಣ್ತೀವಿ. ಹೀಗೆ ನಾಟಕವು ರಾಜ್ಕಿಶೋರ್ನಂತಹ ಜನರು ಅಂದರೆ ರಾಜ್ಕಿಶೋರ್ನಂತಹ ಒಂದು ಧನಿಕರಿರ್ಬೋದು, ಶ್ರೀಮಂತರಿರ್ಬೋದು, ಬಹಳ ಸ್ಥಿತಿವಂತರಿರ್ಬೋದು, ಅಂಥವರಲ್ಲೂ ಕೂಡ ಬಡ ಜನರ ಬಗ್ಗೆ ಒಂದು ಇರ್ತಕ್ಕಂಥ ಒಂದು ಉದಾರ ಬುದ್ಧಿ ಅಂದರೆ ಕಾಳಜಿ, ಬಡ ಜನರ ಬಗ್ಗೆ ಇರ್ತಕ್ಕಂಥ ಒಂದು ಮಮಕಾರ ಇರ್ಬೋದು, ಅಥವಾ ಮಾನವ ಹೃದಯ ಅಂತಕ್ಕಂಥದ್ದು ಅಂದರೆ ಮನುಷ್ಯತ್ವ ಅಂತಕ್ಕಂಥದ್ದು ನಾವಿಲ್ಲಿ ಈ ಪಾಠ ನಮಗೆ ಒಂದು ಅನಾವರಣಗೊಳಿಸುತ್ತೆ, ಅಂದರೆ ನಮ್ಮ ಮುಂದೆ ತೆರೆದಿಡುತ್ತೆ. ಅಂದರೆ ಧನಿಕರಲ್ಲೂ ಕೂಡ ಸ್ಥಿತಿವಂತರಲ್ಲೂ ಕೂಡ ಒಂದು ಮಾನವೀಯ ಮೌಲ್ಯಗಳು ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಅಂದರೆ ಎಲ್ಲ ವರ್ಗದವ್ರನ್ನೂ ಕೂಡ ಇಷ್ಟಪಡ್ತಾರೆ. ಅಂದರೆ ದುರ್ಬಲರನ್ನು ಕೂಡ ಅವರಿಗೂ ಕೂಡ ನಮ್ಮಿಂದ ಆಗ್ತಕ್ಕಂಥ ಒಂದು ಸಹಾಯವನ್ನು ಕೂಡ ಮಾಡಬೇಕು, ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥದ್ದು ಇನ್ನೊಬ್ಬರಿಗೆ ಸಹಾಯ ಮಾಡಲಿ ಅಂತಕ್ಕಂಥ ಒಂದು ದೊಡ್ಡ ಮನಸ್ಸು ಕೂಡ ದೊಡ್ಡವರಿಗೆ ಇರುತ್ತೆ ಅಂತೇಳಿ ನಮಗೆ ಈ ಪಾಠ ನಮಗೆ ಅರ್ಥೈಸ್ತಾ, ಜೊತೆಗೆ ನಾವು ಈ ಪಾಠವನ್ನು ಒಂದು ಮನೋನಕ್ಷೆಯ ಮುಖಾಂತರ ನಾವು ಒಂದು ಈ ರೀತಿ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದೆ ಆದರೆ ನಮಗೆ ಭಾಳ ಹೆಲ್ಪ್ ಆಗುತ್ತೆ. ಯಾಕಪ್ಪ ಅಂದರೆ इस माइंड मैप में कई बुलेट पॉइंट्स हैं. इन पॉइंट्स को पढ़ने से एक एक पॉइंट के द्वारा एक एक दृश्य में क्या क्या हुआ था, उसके बाद क्या हुआ, ಏನೇನು ಆಯಿತು ಯಾವ್ಯಾವ ದೃಶ್ಯದಲ್ಲಿ, ಆನಂತರ ಏನಾಯಿತು, ಮತ್ತು ಇಲ್ಲಿರ್ತಕ್ಕಂಥ ಅಂಶಗಳು ನಮಗೆ ಆ ಒಂದು ಪದಗಳು ನಮಗೆ ಇನ್ನೂ ಅನೇಕ ಒಂದು ಡೀಪ್ ಆಗಿರ್ತಕ್ಕಂಥ ವಿವರಾತ್ಮಕ ಅಂಶಗಳನ್ನು ನಮಗೆ ಇಲ್ಲಿ ನೆನಪಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಆಗುತ್ತೆ. एकांकी पाठ, इस पाठ की विधा क्या है, एकांकी विधा की पाठ है. Which type of lesson this? Drama type lesson. One of the small drama lesson this is. चैप्टर नंबर 6 बसंत की सच्चाई. पाठ के लेखक का नाम क्या है, विष्णु प्रभाकर जी.
इस इनके बारे में भी लेखक परिचय हमको बहुत ही ज़रूरी है। इसलिए लेखक परिचय भाग में इनके जीवित समय के बारे में और रचनाओं के बारे में और शिक्षा के बारे में भी कई विचार भी दिया गया है। वो सब पढ़कर हमेशा याद कर लेने का हमें ನಾವು ಯಾವಾಗಲೂ ನಾವು ನೆನಪನ್ನು ಮಾಡ್ಕೋಬೇಕು। ಇಲ್ಲಿ ನಮಗೆ ಪ್ರಮುಖವಾಗಿ 3 ದೃಶ್ಯಗಳು ನಮಗೆ ಇಲ್ಲಿ ಬರುತ್ತೆ ಪಾಠದಲ್ಲಿ। ಪಹಲ ದೃಶ್ಯ, ಮೊದಲನೇ ದೃಶ್ಯದಲ್ಲಿ ನಾವೇನು ಕಾಣ್ತೀವಿ, ಮಜ್ದೂರಂ ಕೆ ನೇತಾ, ಕಾರ್ಮಿಕರ ಮುಖಂಡ ಯಾರಾಗಿದ್ದರು ರಾಜ್ ಕಿಶೋರ್ ಅವರ ಬಗ್ಗೆ ನಾವು ನೋಡ್ತೀವಿ। ಮೊದಲನೇ ದೃಶ್ಯದ ರಾಜ್ ಕಿಶೋರ್ ಎಂಟ್ರಿ ಆಗ್ತಾರೆ। ಬಸಂತ್ ಕೆ ಸ್ವಾಭಿಮಾನ ಕಾ ಗುಣ, ರಾಜ್ ಕಿಶೋರ್ ಜೊತೆಯಲ್ಲಿ ವಸ್ತುಗಳನ್ನು ಮಾರತಕ್ಕಂಥ ಒಂದು ಸಂದರ್ಭದಲ್ಲಿ ಬಸಂತನ ಒಂದು ಸ್ವಾಭಿಮಾನವನ್ನು ನಾವು ಗಮನಿಸ್ತೀವಿ। ಪುಕ್ಕಟೆಯಾಗಿ ಕೊಡ್ತಕ್ಕಂಥ ಚಿಲ್ಲರೆ ಅಥವಾ ಪೈಸೆಯನ್ನು ಇಲ್ಲಿ ಬಸಂತ್ रिजेक्ट ಮಾಡ್ತಕ್ಕಂಥದ್ದು ನಾವು ಗಮನಿಸ್ತೀವಿ। परिश्रम की कमाई, उसके बदले कैसे कमाने के लिए हो चाहता है कि परिश्रम के द्वारा ही कमाने को चाहता है। ಪರಿಶ್ರಮದ ಮೂಲಕ ಮಾತ್ರ ನಾನು ಸಂಪಾದನೆಯನ್ನು ಮಾಡ್ತೀನಿ ಅಂತಕ್ಕಂಥ ಒಂದು ಸ್ವಾಭಿಮಾನದ ಒಂದು ಸಂಗತಿಯನ್ನು ಗಮನಿಸ್ತೀವಿ। इसके बाद दूसरा दृश्य है, ಈ ಪಾಠದಲ್ಲಿ ಬರ್ತಕ್ಕಂಥ ಮತ್ತೊಂದು ಎರಡನೇ ದೃಶ್ಯದಲ್ಲಿ ನಾವು ಏನು ಕಾಣ್ತೀವಿ, ಪ್ರತಾಪನ ಪ್ರವೇಶವನ್ನು ನಾವು ಇಲ್ಲಿ ನೋಡ್ತೀವಿ। बसंत का छोटा भाई प्रताप और पंडित राजकिशोर के स्थल किशनगंज, ರಾಜಕಿಶೋರ್ ಅವರು ಎಲ್ಲಿದ್ದಾರೆ, ಕಿಶನ್ಗಂಜಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ। ಅವರು ಇಮಾನ್ದಾರ್ ಲಡ್ಕ, ಪ್ರಾಮಾಣಿಕ ಹುಡುಗ ಯಾರು ಅಂತ ಇಲ್ಲಿ ನಮಗೆ ಮತ್ತೊಮ್ಮೆ ಸಾಬೀತಾಗುತ್ತಪ್ಪ ಅಂದರೆ ತನ್ನ ಸಹೋದರನ ಮೂಲಕ ರಾಜಕಿಶೋರ್ ಅವರ ಒಂದು ಚಿಲ್ಲರೆಯನ್ನು ವಾಪಸ್ ಕಳಿಸಿರ್ತಕ್ಕಂಥ ಬಸಂತ ಒಬ್ಬ ಪ್ರಾಮಾಣಿಕ ಹುಡುಗ ಅಂತ ನಮಗೆ ಅರಿವಾಗುತ್ತೆ। ಜೊತೆಗೆ ಬಸಂತ್ ಕಿ ದುರ್ಘಟನಾ, ಬಸಂತನಿಗೆ ಯಾಕೆ ಪಂಡಿತ್ ರಾಜಕಿಶೋರ್ ಅವರಿಗೆ ಅವರ ಚಿಲ್ಲರೆಯನ್ನು ಮೊದಲನೇ ದೃಶ್ಯದಲ್ಲಿ ಹಿಂದಿರುಗಿಸೋಕ್ಕೆ ವಾಪಸ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತೇಳಿ ಅವನ ತಮ್ಮನಾಗಿರ್ತಕ್ಕಂಥ ಪ್ರತಾಪನ ಮೂಲಕ ತಿಳಿದು ಬಂದಂಥ ಸಂಗತಿ ಏನಪ್ಪ ಅಂದರೆ ಬಸಂತನಿಗೆ ಆಗಿರ್ತಕ್ಕಂಥ ಒಂದು ಆಕ್ಸಿಡೆಂಟ್, ಕಾರ್ ಆಕ್ಸಿಡೆಂಟಿಂದ ಅವನಿಗೆ ಆಗಿರ್ತಕ್ಕಂಥ ಒಂದು ಕಾಲು ಡ್ಯಾಮೇಜ್ ಇರ್ಬೋದು। ಜೊತೆಗೆ ಅಮರಸಿಂಹನನ್ನು ಡಾಕ್ಟರನ್ನು ಕರೆತರುವಂತೆ ಅಮರಸಿಂಹನಿಗೆ पंडित राजकिशोर ಅವರು ತನ್ನ ಮನೆಯಲ್ಲಿರ್ತಕ್ಕಂಥ ಸೇವಕನಾಗಿರ್ತಕ್ಕಂಥ ಹಾಳಿಗೆ ಹೇಳ್ತಕ್ಕಂಥ ಒಂದು ದೃಶ್ಯವನ್ನು ನಾವಿಲ್ಲಿ ಎರಡನೇ ದೃಶ್ಯದಲ್ಲಿ ನಾವು ಕಾಣ್ತೀವಿ। इसके बाद तीसरा दृश्य में, ಮೂರನೇ ದೃಶ್ಯದಲ್ಲಿ ನಾವೇನು ಕಾಣ್ತೀವಪ್ಪ ಅಂದರೆ ಈ ಪಾಠದ ಮೂರನೇ ದೃಶ್ಯದಲ್ಲಿ अहिर टीला ಅಂದರೆ गोल्लर दड्डी। अहिर टीले में कौन रहते हैं, टीले में बसंत और प्रताप दोनों भी रहते हैं। डॉक्टर वर्मा का इलाज भी है। किसे इलाज करते हैं, बसंत को इलाज करते हैं। बसंत के लिए ट्रीटमेंट करता है। और उसके साथ इस अंतिम दृश्य में पंडित राजकिशोर के अंतर्गत दिया रहा मानवीय गुण का परिचय भी हमको मिलेगा। ಮಾನವೀಯ ಗುಣದ ಒಂದು ಪರಿಚಯ ನಮಗೆ ಇಲ್ಲಿ ಆಗುತ್ತೆ ಮೂರನೇ ದೃಶ್ಯದಲ್ಲಿ पंडित राजकिशोर ಅವರ। इन सब 3 दृश्यों के बारे में अभ्यास प्रश्नोत्तर भी हमको बहुत ही ಇಂಪಾರ್ಟೆನ್ಸ್। ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೀವೆಲ್ಲ ನಿಮ್ಮ ಟೀಚರ್ಸ್ ನೋಟ್ಸ್ ಕೊಟ್ಟಿರ್ಬೋದು, ಇನ್ನೂ ಯಾರಾದರೂ ಆ ನೋಟ್ಸ್ ಬರೆದಲೇ ಇರ್ಬೋದು, ಕೆಲವರು ಆಬ್ಸೆಂಟ್ ಇರ್ಬೋದು, ಅಥವಾ ಫ್ರೆಂಡ್ಸ್ ಹತ್ರ ನೋಟ್ಸ್ ಸಿಗದಲೇ ಇರ್ಬೋದು। ಹಾಗಾಗಿ ಅಥವಾ ಸರಿಯಾಗಿ ನಿಮಗೆ ಅರ್ಥವಾಗದಲ್ಲೇ ಇರ್ಬೋದು ಅಥವಾ ಬರ್ಕಣದಲ್ಲೇ ಇರ್ಬೋದು। ಹಾಗಾಗಿ ನಿಮಗೆ ನಮ್ಮ ಒಂದು ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ವಿಡಿಯೋದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಮೋರ್ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ನಿಮಗೆ ನೋಟ್ಸ್ ಡೌನ್ಲೋಡ್ ಮಾಡೋದಕ್ಕೆ ಆಪ್ಷನ್ ಇದೆ। ನಿಮಗೆ ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ನಿಮಗೆ PDF ಫಾರ್ಮೆಟಲ್ಲಿ ನಿಮಗೆ ನೋಟ್ಸ್ ಸಿಗುತ್ತೆ। ಜೊತೆಗೆ उसके नीचे और एक लिंक भी है। वो लिंक क्या है, POQ मीन्स प्रीवियस ईयर क्वेश्चन्स, ಅಂದರೆ ಇಂದಿನ ಕಳೆದ ಸಾಲಿನ ಪ್ರಶ್ನೆ ಪತ್ರಿಕೆಗಳನ್ನು ನಾವೆಲ್ಲ ನಿಮಗೆ ಯಾವ ಯಾವ ಪ್ರಶ್ನೆಗಳು ಈ ಗದ್ಯಕ್ಕೆ ಸಂಬಂಧಪಟ್ಟಂತೆ ಈ ನಾಟಕ ಪಾಠಕ್ಕೆ ಸಂಬಂಧಪಟ್ಟಂತೆ ಕೇಳಲಾಗಿದೆ, ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗಿತ್ತು, ಅಭ್ಯಾಸ ಪ್ರಶ್ನೆ ನೇರವಾದ ಪ್ರಶ್ನೆಗಳೇ ಅಥವಾ ಮತ್ತೊಂದು ರೀತಿಯಲ್ಲಿ ಕೇಳಲಾಗಿದೆ ಅಂತೇಳಿ ಆ ಒಂದು ಫಾರ್ಮೇಟನ್ನು ಕೂಡ ನಿಮಗೆ PDF ಫಾರ್ಮೇಟನ್ನು ನಾವು ನಿಮಗೆ ಈಚ್ ಚಾಪ್ಟರ್ ಪ್ರತಿ ಅಧ್ಯಾಯಕ್ಕೂ ಕೂಡ ಪ್ರತಿ ಪಾಠ ಪದ್ಯಗಳಿಗೂ ಕೂಡ ನಾವು 2 ಲಿಂಕನ್ನು ನಿಮಗೆ ಕೊಡ ಮಾಡಲಾಗಿರುತ್ತೆ। ಆ ಲಿಂಕನ್ನು ನೀವು ಬಳಸ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ। ಜೊತೆಗೆ ಪ್ರಿಂಟ್ ಕೂಡ ನಿಮಗೆ ತಗೊಳಕ್ಕೆ ಸಾಧ್ಯವಾದರೆ ತಗೊಳ್ಳಿ ಮಕ್ಕಳೇ, ತಗೊಂಡು ಚೆನ್ನಾಗಿ ಅಧ್ಯಯನ ಮಾಡಿ ಅಂತ ಹೇಳ್ತಾ अभ्यास में एक वाक्य के 2-3 वाक्य और 5-6 वाक्य में उत्तर लिखिए और साथ में रिक्त स्थान लिखो, अनुरूपता, विलोमार्थक, अनुवाद, लिंग पहचान, व्याकरण संबंधी प्रश्न भी रहता है, वो सारा भी पढ़िए। उसके साथ इसमें अंत में भाषा ज्ञान अर्थात व्याकरण आधारित एक समास के बारे में भी दिया गया है। समास का परिचय भी हमको बहुत ही अत्यावश्यक है, इसलिए समास के बारे में भी अधिक जानकारी ले लीजिए।
ಇಷ್ಟು ವಿಷಯನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಈ ಪಾಠ ಏನು ಅಂತ ಒಂದು ಕ್ಲಿಷ್ಟ ಅಲ್ಲ ಅನಿಸುತ್ತೆ, ಭಾಳ सरल ओके। हागे जाना यहाँ तक चर्चित पूरे पाठांश के बारे में, इस पाठ का आशय क्या है, ये पाठद बयके ಏನು, इस पाठ हमें क्या समझाने को प्रयास कर रहा है, इसके बारे में हिंदी में कई वाक्यांश भी दिया गया है। पाठ के अंत में देखो, विष्णु प्रभाकर मानव मन के पारकी लेखक हैं। इस पाठ के लेखक का नाम क्या है? विष्णु प्रभाकर जी का गुण क्या है? मानव मन के मनुष्यर ಒಂದು ಮನಸ್ಸಿನ ಒಂದು ಪರೀಕ್ಷಕ ಲೇಖಕರಾಗಿದ್ದಾರೆ। ಪಾರಕಿ का मतलब क्या है? ಪರೀಕ್ಷಕ ಅಂದ್ರೆ ಟೆಸ್ಟರ್, ಇವರೊಬ್ಬರು ಟೆಸ್ಟರ್ ಅಂದ್ರೆ ಪರೀಕ್ಷಕರು, ಮನುಷ್ಯನ ಮನಸ್ಸಿನ ಆಳವನ್ನು ಪರೀಕ್ಷಿಸ್ತಕ್ಕಂಥ ಒಬ್ಬ सर्वोत्कृष्ट लेखकರು ಅಂತ ನಾವು ತಿಳಿಬಹುದು। इस एकांकी में उन्होंने स्वाभिमान का और परदुख कातरता, ಮತ್ತೊಬ್ಬರ ಒಂದು ದುಃಖಕ್ಕೆ ಬಹಳ ಕಾತರಿಸ್ತಕ್ಕಂಥ, ದುಃಖದ ಸಲುವಾಗಿ ವ್ಯಥೆ ಪಡ್ತಕ್ಕಂಥ ಒಂದು ಜೈಸಿ ಇಂತಹ ಒಂದು ಮಾನವೀಯ ಭಾವನಾ ಉಂಕ ಸುಂದರ ಚಿತ್ರಣಕ್ಕೆ ಮನುಷ್ಯರ ಒಂದು ಭಾವನೆಗಳ ಒಂದು ಸುಂದರವಾದ ಒಂದು ಅದವರಿತ ಚಿತ್ರಣವನ್ನು ಇಲ್ಲಿ ನಮಗೆ ಮಾರ್ಪಡಿಸಿದ್ದಾರೆ ಅಥವಾ ಮಾಡಿದ್ದಾರೆ। ಗರೀಬ್ ಹೋಕರ್ ಬಿ ಬಡವನಾದರೂ ಕೂಡ ಸ್ವಾಭಿಮಾನವನ್ನು ಉಳ್ಳಂತಹ ಇಲ್ಲಿ ಬಸಂತರ ಒಂದು ಪರಿಚಯವನ್ನು ನಾವು ಕಾಣಬಹುದು। ಅವರು ಪರಿಶ್ರಮ ಕಿ ಕಮಾಯಿ ಸೆ, ಪರಿಶ್ರಮದ ಒಂದು ಸಂಪಾದನೆಯಿಂದಲೇ ಜೀನೆ ವಾಲೆ ಬಸಂತ್ ಪರಿಶ್ರಮದ ಸಂಪಾದನೆಯಲ್ಲೇ ಬದುಕ್ತಾ ಇರತಕ್ಕಂಥ ಬಸಂತ್ ಅವರು ಪ್ರತಾಪ್, ಇವರಿಬ್ಬರ ಒಂದು ಅಣ್ಣ ತಮ್ಮಂದಿರ ಒಂದು ನಡೆಯನ್ನು ನಾವಿಲ್ಲಿ ಕಾಣಬಹುದು। ಪ್ರತಾಪ್ ಏಕ್ ಓರ್ ಹೈ, ಒಂದು ಕಡೆ ಇದ್ರೆ ತೋ ದೂಸರಿ ಓರ್ ಮತ್ತೊಂದು ಕಡೆ ಕಂಗಾಲುಂಕೆ ಪ್ರತಿ ದುರ್ಬಲರು, ಅಸಹಾಯಕರು, ಏನು ಇಲ್ದವರು, ನಿರ್ಗತಿಕರ ಒಂದು ಸಲುವಾಗಿ, ಕಂಗಾಲು ಮೀನ್ಸ್ ನಿರ್ಗತಿಕರ ಒಂದು ಪ್ರತಿ ಸಲುವಾಗಿ, ಹಮ್ದರ್ದಿ ಮೀನ್ಸ್ ಸಹಾನುಭೂತಿಯನ್ನ, ಸಿಂಪತಿಯನ್ನ ದಿಕ್ಕಾತಿ ಹುಯ್ಯ ತೋರಿಸ್ತಾ ಇರ್ತಕ್ಕಂಥ ಆದರ್ಕೆ ಸಾಧ್ ಗೌರವದೊಂದಿಗೆ ಅವರನ್ನು ಯಾವುದೇ ರೀತಿಯಲ್ಲಿ ತುಚ್ಛ ಮಟ್ಟದಲ್ಲಿ ಅಥವಾ ಕೆಳಮಟ್ಟದಲ್ಲಿ ಅವರನ್ನು ಏನೋ ಒಂದು ಹೀನ ದೃಷ್ಟಿಯಲ್ಲಿ ನೋಡದೆ ಅವರನ್ನು ಕೂಡ ಒಳ್ಳೆ ರೆಸ್ಪೆಕ್ಟ್ಫುಲ್ ಆಗಿ ಕಾಣ್ತಕ್ಕಂಥ, ಅವರ ಜೊತೆ ವ್ಯವಹರಿಸ್ತಕ್ಕಂಥ ವ್ಯವಹಾರ ಕರ್ನೆ ವಾಲೆ ರಾಜ್ ಕಿಶೋರ್ ಜೈಸೆ ಪಾತ್ರ ಅನುಸರಣೀಯ ಹೈ, ರಾಜ್ ಕಿಶೋರ್ನಂಥ ಪಾತ್ರ ನಮಗೆ ಭಾಳ ಅನುಕರಣೀಯ ಮತ್ತು ಅನುಸರಣೀಯವಾಗಿದೆ। ನೋಡಿ ಎಂತಹ ಈ ಮೂರು ಪಾತ್ರಗಳಲ್ಲಿ ಕೂಡ ನಮಗೆ ಒಳ್ಳೆ ವಿಷಯ ಅಂಶಗಳು ನಮಗೆ ದೊರೆಯುತ್ತೆ ಮಕ್ಕಳೇ। ಇದು ಈ ಪಾಠದ ಒಂದು ನಮಗೆ ಒಂದು ನಮ್ಮ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ ಒಂದು ಅಂಶ ನಮಗೆ ಈ ಪಾಠದ ಮುಖಾಂತರ ದೊರೆಯುತ್ತೆ ಅಂತ ಹೇಳ್ತಾ, ನೀವೆಲ್ಲ ಪಾಠವನ್ನು ಚೆನ್ನಾಗಿ ಅಧ್ಯಯನ ಮಾಡ್ತೀರ ಅಂತ ಹೇಳ್ದ ನಾವು ನೀವೆಲ್ಲ SLC ಪರೀಕ್ಷೆಯನ್ನು ನಾವು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳೋಣ। ನಿಮ್ಮ ಒಂದು ಪರೀಕ್ಷೆಯ ಗೆಲುವು ನಮ್ಮ ಹಂಬಲ ಆಗಿರುತ್ತೆ। ಹಾಗಾಗಿ ಎಲ್ಲ 6 ವಿಷಯಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ನೀವು ಗಮನಿಸಿ, ನಿಮ್ಮ ಯಾವುದೇ ಸಲಹೆ ಪ್ರಶ್ನೆಗಳು ಗೊಂದಲಗಳಿಗೆ ಪರಿಹಾರವನ್ನು ನಾವು ಸದಾ ನೀಡ್ತೀವಿ। ಹಾಗಾಗಿ ನಿಮ್ಮ ಯಾವುದೇ ಗೊಂದಲಗಳಿಗೆ ನೀವು ಸುಮ್ಮನೆ ಇರದೆ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ, ನಾವು ಜರೂರಾಗಿ ಪ್ರತಿಕ್ರಿಯೆಯನ್ನು ನೀಡ್ತೀವಿ। ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರವಾಗಿ ಇದ್ದೇ ಇರ್ತೀವಿ ಅಂತ ಭರವಸೆಯನ್ನು ಕೊಡ್ತೀವಿ। ಹಾಗೆ ನಾವು ಯೂಟ್ಯೂಬ್ ಚಾನಲಲ್ಲಿ ಲಭ್ಯ ಇರ್ತೀವಿ, ಜೊತೆಗೆ ಇನ್ಸ್ಟಾಗ್ರಾಮ್ ಜೊತೆಗೆ ವಾಟ್ಸಪ್ ಅಲ್ಲಿ ಕೂಡ ನಾವು ಲಭ್ಯ ಇದ್ದೀವಿ ಮಕ್ಕಳೇ। ಹಾಗಾಗಿ ನೀವು ನಮ್ಮ ಪರೀಕ್ಷೆ ಚಾನಲನ್ನು ಸದಾ ನೋಡ್ತಾ ಇರಿ। ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ನಾವು ನೀವು ಮತ್ತೊಂದು ಪಾಠ ಪದ್ಯಾಂಶದ ಮೂಲಕ ಮುಖಾಮುಖಿ ಆಗೋಣ। ಸಬ್ಕೋ ಬಹುತ್ 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 ಧನ್ಯವಾದ, ಶುಕ್ರಿಯಾ ಶುಕ್ರಿಯಾ।